ಸೊ ಇವತ್ತು ನಾವೆಲ್ಲರೂ ನಮ್ಮ ನಮ್ಮ ಪ್ರಕೃತಿ ಯಾವುದು ಅಂತ ಕಂಡಿಡ್ಕೊಳ್ಳೋಣ. ಗೊತ್ತಾಯ್ತಾ? ಈಗ ಡಾಕ್ಟರ್ ನಿಮ್ಗೆ ನಾಡಿ ಪರೀಕ್ಷೆ ಮಾಡಿದಾಗ ನಾವು ನಿಮ್ಗೆ ಹೇಳೋದೇನು ನಿಮ್ಮ ವಿಕೃತಿ. ಈಗ ನಿಮ್ಮ ಹತ್ರ ಒಂದು ನಾಡಿ ಪರೀಕ್ಷೆ ಕಾರ್ಡ್ ಇದೆ ಅಲ್ವಾ, ಇದೆ ಅಲ್ವಾ? ಅಲ್ಲಿ ಪ್ಲಸ್ 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 ಹಾಕಿದಾರಲ್ಲ, ಅದು ನಿಮ್ಮ ಪ್ರಕೃತಿ ಅಲ್ಲ, ಅದು ನಿಮ್ಮ ವಿಕೃತಿ. ಅಂದ್ರೆ ಈ ಇಷ್ಟು ಅಂಶಗಳು ನಿಮ್ಮ ದೇಹದಲ್ಲಿ ಹಾಳಾಗಿದೆ ಅಂತ. ಪಾಸಿಟಿವ್ ಆಗಿದೆ, ಪ್ಲಸ್ ಮಾರ್ಕ್ ಹಾಕಿದ್ದಾರೆ ಅಂದ್ರೆ ಅದು ಒಳ್ಳೇದಂತಲ್ಲ, ಅದು ಜಾಸ್ತಿ ಆಗಿದೆ ಅಥವಾ ಜಾಸ್ತಿ ಅನ್ನೋಕ್ಕಿಂತ ವಿಕೃತವಾಗಿದೆ, ನಿಮ್ಮ ದೇಹದಲ್ಲಿ ಅದು ಹಾಳಾಗಿದೆ ಅಂತ ಹೇಳ್ತಾ ಇರೋದು. ಆಯ್ತಾ? ಹಾಗಿದ್ರೆ ನನ್ನ ಮೂಲ ಪ್ರಕೃತಿ ಯಾವುದು? ಹುಟ್ಟಿನಿಂದ ನನ್ನ ದೇಹದ ಪ್ರಕೃತಿ ಏನು? ಅದನ್ನ ಇವತ್ತು ನಾವು ತಿಳ್ಕೊಳ್ಳೋಣ. ಈಗ ನಿಮ್ ಕೈಯಲ್ಲೆಲ್ಲ ಹಾಳೆ ಇದೆ, ವಾತ ಪಿತ್ತ ಕಫ ಬರ್ಕೊಂಡಿದ್ದೀರಿ, ಈ ಕಡೆ ನಂಬರ್ಸ್ ಬರ್ಕೊಂಡಿದ್ದೀರಿ, ಆಯ್ತಲ್ಲ? ಈಗ ನೋಡಿ, ನಿಮ್ಮ ದೇಹದ ಫ್ರೇಮ್ ಹೆಂಗಿದೆ ಈಗಷ್ಟೇ ಅಲ್ಲ, ಹುಟ್ಟಿದಾಗ್ಲಿಂದ, ನೀವು ಹುಟ್ಟಿನಿಂದ ಇಲ್ಲಿಯ ತನಕ. ಈಗ ನೋಡಿದೀರಾ, ಕೆಲವರು ಮಕ್ಕಳಲ್ಲಿ, ಕೆಲವರು ಹುಟ್ಟುತ್ತಾನೆ ಸಣ್ಣ ಮಕ್ಕಳು, ನೀವೀಗ 5ನೇ ತರಗತಿ ಮಕ್ಕಳನ್ನ ನೋಡಿದ್ರೆ ಎಲ್ಲ ಕೆಲವರು ಗುಂಡ್ಗುಂಡಿಗಿರ್ತಾರೆ, ಕೆಲವರು ತೆಳ್ಳಗೆ ಸಣಕಲು ಕಡ್ಡಿ ತರ ಇರ್ತಾರೆ, ಕೆಲವರು ಮೀಡಿಯಂ ಆಗಿರ್ತಾರೆ. ಹಾಗೆ ನೀವು ಹುಟ್ಟಿದಾಗ್ಲಿಂದ ನಿಮ್ಮ ಪ್ರಕೃತಿ ಹೇಗೆ ಒಮ್ಮೆ ನೆನ್ಪು ಮಾಡ್ಕೊಳ್ಳಿ. ನೀವು ಯಾವಾಗ್ಲೂ ಟುಮ್ಮಕ್ಕೆ ದಪ್ಪಗಿದ್ರು, ಸಣಕಲು ಕಡ್ಡಿ ತರ ಹಾಗಿದ್ರು, ಮೀಡಿಯಂ ಇದ್ರು ಅಂತ ನೋಡಿ. ಸೊ ಮೀಡಿಯಂ ಇದ್ದವರು ಪಿತ್ತಕ್ಕೆ 1 ಮಾರ್ಕ್ಸ್ ಹಾಕೊಳ್ಳಿ. ಚಿಕ್ಕಂದಿನಿಂದನೂ ನಾನು ಮಗುವಾಗಿದ್ದಾಗ್ಲೂ ಸ್ಕೂಲ್ ಟೈಮಲ್ಲೂ ದಪ್ಪನೇ ಇದ್ದೆ ಅನ್ನೋರು ಕಫಕ್ಕೆ 1 ಮಾರ್ಕ್ಸ್ ಹಾಕೊಳ್ಳಿ. ಚಿಕ್ಕಂದಿನಿಂದ ಸಣಕಲು ಕಡ್ಡಿ ಮೇಡಮ್ ನಾನು ಹೆಂಗಿದ್ದೆ ಅಂದ್ರೆ ನಿಮಗ್ ನನ್ ಪರಿಚಯನೇ ಸಿಗಲ್ಲ ಅಂತ ಏನಾದ್ರು ನೀವ್ ಹೇಳ್ತಾ ಇದ್ದೀರಾ ಅಂತಂದ್ರೆ 1ಕ್ಕೆ ವಾತಕ್ಕೆ 1 ಮಾರ್ಕ್ಸ್ ಹಾಕೊಳ್ಳಿ. ಮೀಡಿಯಂ ಇದ್ದವ್ರು ಪಿತ್ತಕ್ಕೆ. ಮೀಡಿಯಂ ಈಗಿಂದಲ್ಲ, ಈಗ ಎಲ್ಲ ವಿಕೃತಾವಸ್ಥೆ. ಈಗಿಂದ ಏನಿದೆ ಇದು ಪೂರಾ ವಿಕೃತಾವಸ್ಥೆ. ಇದು ಪ್ರಕೃತಿ ಅಲ್ಲ, ಆಯ್ತಾ? ಹಾಗಾಗಿ ಹಳೆಯದು ಚಿಕ್ಕಂದಿನಿಂದ ಹೇಗಿದ್ರಿ ನೀವು ಅನ್ನೋದನ್ನ ಒಮ್ಮೆ ಬರೀರಿ, ಆಯ್ತಾ? ಸೊ ತುಂಬಾ ತೆಳ್ಳಗಿದ್ದವರು, ಸಪೂರ ಇದ್ದವರು ವಾತಕ್ಕೆ 1 ಮಾರ್ಕ್ಸ್ ಹಾಕಿ 1 ಅಂತ ಬರ್ಕೊಳ್ಳಿ. ಮೀಡಿಯಂ ಇದ್ದವರು ಪಿತ್ತಕ್ಕೆ 1 ಮಾರ್ಕ್ಸ್ ಹಾಕೊಳ್ಳಿ. ದಪ್ಪಕ್ಕಿದ್ದೆ ನಾನು, ಚಿಕ್ಕಂದಿನ ಫುಲ್ ಗುಂಡಿಗಿದ್ಲು ನಿಮ್ ಮಗಳು ಅಂತಂದ್ರೆ ಅವಾಗ ಕಫಕ್ಕೆ 1 ಮಾರ್ಕ್ಸ್ ಹಾಕ್ಬೇಕು, ಆಯ್ತಾ? ಹಾಕಿದ್ರಲ್ವಾ? ನೆಕ್ಸ್ಟ್ ವೇಟ್. ವಾತ ಪ್ರಕೃತಿಯವರೆಲ್ಲ ಹೆಂಗೆ ಅಂತಂದ್ರೆ ವೇಟ್ ಗೇನೇ ಆಗಲ್ಲ, ಎಷ್ಟು ತಿಂದ್ರು ವೇಟ್ ಗೇನ್ ಆಗಲ್ಲ. ನಿಮ್ಗಿಂತ ಹೆಚ್ಚಿಗೆ ತಿಂತಿರ್ತಾರೆ, ಆದ್ರೆ ತೂಕ ಮಾತ್ರ ಜಾಸ್ತಿ ಆಗಲ್ಲ. ಅದು ವಾತ ಪ್ರಕೃತಿ, ಆಯ್ತಾ? ಸೊ ಇಲ್ಲ ಮೇಡಮ್, ಚಿಕ್ಕಂದಿನಿಂದ ನಂದು ಬರೀ ವೇಟ್ ಲಾಸೇ, ಯಾವತ್ತೂ ನಾನು ಸಣ್ಣವಳೆ, ಶಾಲೆಯಲ್ಲೂ ನಾನು ತೆಳ್ಳಗಿದ್ದೆ, ಎಲ್ಲಾದ್ರಲ್ಲೂ ನಾನು ಸಣ್ಣನೇ ಇದ್ದೆ ಅನ್ನೋರು ವಾತಕ್ಕೆ 1 ಮಾರ್ಕ್ಸ್ ಹಾಕೊಳ್ಳಿ. ವೇಟ್ ಮೀಡಿಯಂ ಇತ್ತು, ಹಾಗೆ ತೀರಾ ಜಾಸ್ತಿನೂ ಅಲ್ಲ ತೀರಾ ಕಮ್ಮಿನೂ ಅಲ್ಲ ಅನ್ನೋರು ಪಿತ್ತಕ್ಕೆ 1 ಮಾರ್ಕ್ಸ್ ಹಾಕಿ, ಆಯ್ತಾ? ಕಫ ಹೆಂಗೆ ಅಂತಂದ್ರೆ 1 ಗ್ಲಾಸ್ ನೀರ್ ಕುಡಿದ್ರು 1 kg ಹೆಚ್ಚಾಗತ್ತೆ ಅನ್ನೋದು ಕಫ. ಈಗಿನಲ್ಲ, ಚಿಕ್ಕಂದಿನಿಂದ ನಿಮ್ಮ ದೇಹದ ಪ್ಯಾಟರ್ನ್ ಹೇಗಿತ್ತು ನೋಡಿ. ಚಿಕ್ಕಂದಿಂದನೂ ನಾನು ದಪ್ಪನೇ ಇದ್ದೆ, ನನ್ನ ವೇಟ್ ಯಾವಾಗ್ಲೂ ಜಾಸ್ತಿ. ಈಗ ನಮ್ಮ ಮಕ್ಕಳು ಇಷ್ಟೇ ತಿಂತಾರೆ ಮೇಡಮ್, ಆದ್ರೆ ತೂಕ ಮಾತ್ರ ಜಾಸ್ತಿ, ಏನ್ ಹೇಳ್ತಾರಲ್ಲ ಅದು ಕಫಜ ಪ್ರಕೃತಿ. ಸೊ ನಿಮ್ಮಲ್ಲಿ ಏನಾದ್ರೂ ಆ ತರ ಟೆಂಡೆನ್ಸಿ ಇದ್ರೆ ಕಫಕ್ಕೆ, ಅಂದ್ರೆ ತುಂಬಾ ಬೇಗ ವೇಟ್ ಗೇನ್ ಆಗ್ಬಿಡತ್ತೆ, ಅದು ಕಫಜ ಟೆಂಡೆನ್ಸಿ. ಕಫಕ್ಕೆ 1 ಮಾರ್ಕ್ಸ್ ಹಾಕೊಳ್ಳಿ. 2ನೇ ಪಾಯಿಂಟ್, ಮೊದಲನೇದು ದೇಹದ ಗಾತ್ರ, 2ನೇದು ದೇಹದ ವೇಟ್. ನೆಕ್ಸ್ಟ್ ಬಣ್ಣ. ನಿಮ್ಮ ಬಣ್ಣ ಕೂಡ ವಾತಪಿತ್ತ ಕಫವನ್ನ ಹೇಳತ್ತೆ. ವಾತಜ ಬಣ್ಣದವ್ರು ಹೇಗಿರ್ತಾರೆ ವಾತ ಪ್ರಕೃತಿಯವ್ರು ಅಂತಂದ್ರೆ ಯಾವಾಗ್ಲೂ ಅವರ ಕಾಂಪ್ಲೆಕ್ಷನ್ ಸ್ವಲ್ಪ ಡಲ್, ಬೆಳ್ಳಗಿರೋದಿಲ್ಲ. ಬೆಳ್ಳಗೆ ಕೆಂಪಿಗೆ ಜಂಬೆ ಹಣ್ಣು ತರ ಇರೋದು ಪಿತ್ತ ಪ್ರಕೃತಿ. ಕಲರ್ ಕಾಂಪ್ಲೆಕ್ಷನ್ ತುಂಬಾ ಚಂದ ಇದ್ದೆ ಮೇಡಮ್ ನಾನು, ಇದ್ರ ಟೊಮೆಟೊ ಹಣ್ಣಿನ ತರ ಇದ್ದೆ ಅಂತ ಅಂದ್ರೆ ಅದು ಪಿತ್ತ ಪ್ರಕೃತಿ, ಗೊತ್ತಾಯ್ತಾ? ಮೊದ್ಲಿಂದಾನು ಸ್ವಲ್ಪ ಡಲ್ಲೆ, ಗೋಧಿ ಬಣ್ಣ, ನಮ್ಮ ಇಂಡಿಯನ್ ಏನು ಗೋಧಿ ಬಣ್ಣ ಅಂತ ಹೇಳ್ತೀವಿ, ಅದು ವಾತ ಪ್ರಕೃತಿ. ಹಾಗೆ ಕಫಜ ಪ್ರಕೃತಿಯವ್ರು ಹೇಗಿರ್ತಾರೆ, ಸ್ವಲ್ಪ ಬೆಳ್ಚಾಟಿ ಇರ್ತಾರೆ. ಬೆಳ್ಚಾಟಿ ಇನ್ ದ ಸೆನ್ಸ್, ಈಗ ಹೇಗೆ ಅಂದ್ರೆ ಪಿತ್ತದಲ್ಲಿ, ಪಿತ್ತ ಮತ್ತೆ ಕಫ ಎರಡರಲ್ಲೂ ಬೆಳ್ಳಗಿರ್ತಾರೆ. ಪಿತ್ತದಲ್ಲಿ ಸ್ವಲ್ಪ ರೆಡ್ಡಿಶ್ ಆಗಿ ಬೆಳ್ಳಗಿರ್ತಾರೆ, ಕಫದಲ್ಲಿ ಸ್ವಲ್ಪ ಪೇಲ್ ವೈಟ್, ಬೆಳ್ಚ್ಕೊಳ್ಳೋದು ಅಂತಾರಲ್ಲ ಆ ಥರದ ಬಿಳಿ ಇರುತ್ತೆ. ಸೊ ನಿಮ್ಮ ಕಲರ್ ಕಾಂಪ್ಲೆಕ್ಷನ್ ಹೇಗಿದೆ ಅಂತ ನೋಡ್ಕೊಂಡು ಬರೀರಿ ಚಿಕ್ಕಂದಿನಲ್ಲಿ, ಈಗಿಂದಲ್ಲ. ಈಗ ಕಪ್ಪಾಗಿರ್ಬೋದು, ಬೆಳ್ಳಗಾಗಿರ್ಬೋದು, ಏನಾಗಿರ್ಬೋದು, ಚಿಕ್ಕಂದಿನಲ್ಲಿ ನಿಮ್ಮ ಕಾಂಪ್ಲೆಕ್ಷನ್ ಗೋಧಿ ಬಣ್ಣದಲ್ಲಿ ಡಲ್ ಇತ್ತು ಅಂತಂದ್ರೆ ವಾತಕ್ಕೆ 1 ಮಾರ್ಕ್ಸ್ ಹಾಕಿ. ಕೆಂಪಿಗೆ ಬಿಳಿ ಕೆಂಪಿಗೆ ಇದ್ದೆ ಅಂತಂದ್ರೆ ಪಿತ್ತಕ್ಕೆ ಹಾಕಿ. ಬೆಳ್ಳಗಿದ್ದೆ ಅಂತಂದ್ರೆ ಕಫಕ್ಕೆ 1 ಮಾರ್ಕ್ಸ್ ಹಾಕಿ. ಹಾಕೊಂಡ್ರಾ? ಎಸ್. ನೆಕ್ಸ್ಟ್ ನಿಮ್ಮ ಚರ್ಮ ಕೂಡ ಹೇಳುತ್ತೆ. ನಿಮ್ಮ ಚರ್ಮ ಈಗ ಮುಂದಿನ ಪಾಯಿಂಟ್, 4ನೇ ಪಾಯಿಂಟ್ ಅಲ್ವಾ? ಚರ್ಮ ಯಾವಾಗ ಮುಟ್ಟಿದ್ರು ಡ್ರೈ ಅನ್ನಿಸ್ತಿದೆ ಅಂತಂದ್ರೆ ಅದು ವಾತದ್ದು. ಈಗಿಂದಲ್ಲ, ನಿಮ್ಮ ಚಿಕ್ಕಂದಿನಿಂದ ಇಲ್ಲಿಯ ತನಕ ಜರ್ನಿ ನೋಡಿದ್ರೆ ಯಾವಾಗ್ಲೂ ನನ್ನ ಚರ್ಮ ಡ್ರೈ ಮೇಡಮ್, ತುಂಬಾ ಕಾಲು ಒಡಿಯತ್ತೆ, ತುಟಿ ಒಡಿಯತ್ತೆ, ಈ ಕ್ರ್ಯಾಕ್ಸ್ ಇದೆಲ್ಲ ಜಾಸ್ತಿ ಮೊದ್ಲಿಂದಾನು ಚಿಕ್ಕಂದಿನಿಂದಾನು ಅನ್ನೋರು ವಾತಕ್ಕೆ 1 ಮಾರ್ಕ್ಸ್ ಹಾಕೊಳ್ಳಿ. ಮೀಡಿಯಂ ಆದ್ರೆ ಡ್ರೈ ಇದೆಯಾ? ಡ್ರೈ ಇದೆ ಅಂದ್ರೆ ವಾತಕ್ಕೆ ಹಾಕಿ, ಆಯ್ತಾ? ಪಿತ್ತದಲ್ಲಿ ಹೇಗೆ ಅಂತಂದ್ರೆ ಪಿತ್ತದವರದ್ದು ಯಾವಾಗ್ಲೂ
ಸ್ವಲ್ಪ ಮಚ್ಚೆಗಳು ಜಾಸ್ತಿ, ಮೈ ತುಂಬಾ ಮಚ್ಚೆಗಳಿರತ್ತೆ, ಪಿಂಪಲ್ಸ್ಗಳು ಜಾಸ್ತಿ, ಮತ್ತೆ ಬೊಕ್ಕೆಗಳು ಜಾಸ್ತಿ, ಕುರ ಆಗೋದು ಅಂದ್ರೆ ಎಲ್ಲ ಈ ಪಿಂಪಲ್ಲು, ರ್ಯಾಷಸ್ ಇದೆಲ್ಲ ಜಾಸ್ತಿ ಚರ್ಮದಲ್ಲಿ, ಅಂಥದ್ದು ಪಿತ್ತ. ನಿಮ್ಗೇನಾದ್ರೂ ಚಿಕ್ಕಂದಿನಿಂದ ಚರ್ಮದ್ದು ರ್ಯಾಷಸ್ ಜಾಸ್ತಿ ಇದೆ, ಬೊಕ್ಕೆಗಳು ಜಾಸ್ತಿ ಇದೆ, ಹೀಟ್ ಬಾಡಿ ಅಂತ ಏನ್ ಹೇಳ್ತಿರಲ್ಲ ಆ ತರ ಇದೆ, ಚರ್ಮ ಯಾವಾಗ ಮುಟ್ಟಿದ್ರು ಬಿಸಿ 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 ಇರುತ್ತೆ ಅಂದ್ರೆ ಪಿತ್ತಕ್ಕೆ 1 ಮಾರ್ಕ್ಸ್ ಹಾಕೊಳ್ಳಿ. ಡ್ರೈನೆಸ್ ಇದೆ ಅಂತಂದ್ರೆ ವಾತಕ್ಕೆ 1 ಮಾರ್ಕ್ಸ್ ಹಾಕೊಳ್ಳಿ. ಕಫದವ್ರದ್ದು ಹೆಂಗೆ ಅಂದ್ರೆ ಫುಲ್ ಆಯಿಲಿ ಸ್ಕಿನ್, ಯಾವಾಗ ನೋಡಿದ್ರು ಮುಖದಿಂದ ಆಯಿಲ್ ಪಸೆ ಪಸೆ ಸಿಕ್ತಿರ್ತಿತ್ತು, ಮೊದ್ಲಿಂದಾನು ಆಯಿಲಿ ಸ್ಕಿನ್ ಅನ್ನೋರು ಕಫಕ್ಕೆ 1 ಮಾರ್ಕ್ಸ್ ಹಾಕೊಳ್ಳಿ. ಡ್ರೈ ಸ್ಕಿನ್ ಇದ್ದವರು ವಾತಕ್ಕೆ ಮಾರ್ಕ್ಸ್ ಹಾಕಿ, ಸ್ವಲ್ಪ ಹೀಟು, ರ್ಯಾಷಸ್ಸು ಮತ್ತೆ ತುಂಬಾ ಮಚ್ಚೆಗಳಿರೋರು ಪಿತ್ತಕ್ಕೆ ಹಾಕಿ, ಹಾಗೆ ಮಾಯಿಶ್ಚರ್ ಜಾಸ್ತಿ ಇದೆ, ಆಯಿಲಿ ಕಂಟೆಂಟ್ ಜಾಸ್ತಿ ಇರೋರು ಕಫಕ್ಕೆ ಹಾಕಿ. 2 ಇದ್ದವರು ಮಚ್ಚೆಗಳು ಜಾಸ್ತಿ ಜೊತೆಯಲ್ಲಿ ಡ್ರೈನೆಸ್ ಇದೆ ಅಂದ್ರೆ ಪಿತ್ತಕ್ಕೂ 1 ಮಾರ್ಕ್ಸ್ ಹಾಕಿ, ವಾತಕ್ಕೂ ಹಾಕಿ, ನೀವು 2ಕ್ಕೂ ಮಾರ್ಕ್ಸ್ ಹಾಕ್ಬೋದು ಕಾಂಬಿನೇಷನ್. ಹೀಟು ಜಾಸ್ತಿ ಇದೆ ಅಂತಂದ್ರೆ ಪಿತ್ತಕ್ಕೆ 1 ಮಾರ್ಕ್ಸ್ ಹಾಕಿ, ಆಯ್ತಾ. ಡ್ರೈನೆಸ್ ಇದೆ ಅಂತಂದ್ರೆ ವಾತಕ್ಕೆ 1 ಮಾರ್ಕ್ಸ್ ಹಾಕಿ, 2ಕ್ಕೂ ಹಾಕಿ, ತೊಂದ್ರೆ ಇಲ್ಲ. ಯಾಕಂತಂದ್ರೆ ದ್ವಂದ್ವಜ ಪ್ರಕೃತಿ ಅಂತ ಇರುತ್ತೆ, ಹುಟ್ಟುತ್ತಾನೆ ಎಲ್ರು ಬರೀ ವಾತ, ಬರೀ ಪಿತ್ತ, ಬರೀ ಕಫ ಆಗಿ ಹುಟ್ಟಿರೋದಿಲ್ಲ. ವಾತ ಪಿತ್ತಜ, ಪಿತ್ತ ಕಫಜ, ವಾತ ಕಫಜ ಹೀಗೆ ಕಾಂಬಿನೇಷನ್ ಅಲ್ಲಿ ಕೂಡ ಇರತ್ತೆ ಪ್ರಕೃತಿ, ಆಯ್ತಾ. ಬರ್ಕೊಂಡ್ರ? ಸರಿ. ಇನ್ನು ಕೂದಲು, ನಿಮ್ಮ ಕೇಶರಾಶಿಗಳು, ಇದು ಕೂಡ ನಿಮ್ಮ ಪ್ರಕೃತಿಯನ್ನ ಹೇಳತ್ತೆ, ಆಯ್ತಾ. ಸೊ ವಾತಜ ಪ್ರಕೃತಿಯವ್ರ ಕೂದ್ಲು ಹೆಂಗಿರತ್ತೆ ಗೊತ್ತಾ? ಹುಟ್ಟದಾಗ್ಲಿಂದಾನೇ ಕೂದ್ಲು ಕಮ್ಮಿ. ಈಗ ನೋಡಿ ಚಿಕ್ಕ ಮಕ್ಕಳನ್ನ ನೋಡಿ, ಕೆಲವ್ರಿಗೆ ಹುಟ್ಟತಾ ಕೂದ್ಲೇ ಇರೋದಿಲ್ಲ ತಲೆಯಲ್ಲಿ, ನೀವು ನೋಡಿರ್ಬೋದು ಅಲ್ವಾ. ಕೆಲವ್ರಿಗೆ ಹುಟ್ಟುತ್ತಾನೆ ಎಷ್ಟು ಚಂದ ಕಪ್ಪು ಚಿಕ್ಕ ಹೇರ್ ಇರುತ್ತೆ. ಹಾಗೆ ಚಿಕ್ಕಂದಿನಿಂದ ನಿಮ್ಮ ಕೂದ್ಲು ಹೇಗಿತ್ತು ಅಂತ ನೋಡಿ. ಚಿಕ್ಕಂದಿನಿಂದ ನಿಮ್ ತಲೆ ಸ್ವಲ್ಪ ಕೂದ್ಲು ಕಮ್ಮಿನೇ, ಮೊದ್ಲಿಂದಾನು ಸ್ವಲ್ಪ ಕೂದ್ಲು ಕಮ್ಮಿ, ಡ್ರೈನೆಸ್ ಜಾಸ್ತಿ, ಆಮೇಲೆ ಕಟ್ ಹಾಕತ್ತೆ ಕೂದ್ಲು, ತುಂಬಾ ಡ್ರೈ ಇತ್ತು, ಫಿಸಿ ಇತ್ತು ಅಂತಂದ್ರೆ ನೀವು ವಾತಕ್ಕೆ 1 ಮಾರ್ಕ್ಸ್ ಹಾಕೊಳ್ಳಿ. ಮೀಡಿಯಂ ಆಗಿತ್ತು ಮೇಡಮ್, ಹಾಗೆ ತುಂಬಾ ಜಾಸ್ತಿನೂ ಅಲ್ಲ ಅಥವಾ ತುಂಬಾ ಕಡಿಮೆನೂ ಅಲ್ಲ, ಮೀಡಿಯಂ ಆಗಿ ಕೂದ್ಲಿತ್ತು, ಚೆನ್ನಾಗಿತ್ತು ಅನ್ನೋರು ಪಿತ್ತಕ್ಕೆ 1 ಮಾರ್ಕ್ಸ್ ಹಾಕೊಳ್ಳಿ. ಸಾಫ್ಟ್ ಇರತ್ತೆ, ಮತ್ತೆ ಪಿತ್ತಜ ಅವ್ರದ್ದು ಕೂದ್ಲು ತುಂಬಾ ಸಾಫ್ಟ್ ಆಗಿರತ್ತೆ. ಆಮೇಲೆ ಕಫಜ ಅವ್ರದ್ದು ಹೇಗಿರತ್ತೆ ಅಂದ್ರೆ ತುಂಬಾ ಥಿಕ್ ಹೇರು, ಬ್ಲ್ಯಾಕ್ ಹೇರು, ಮತ್ತೆ ಒಂಥರ ಏನ್ ಹೇಳ್ತಾರೆ ಶೈನಿ, ಸ್ಮೂತ್ ಅಂಡ್ ಎಂತ ಸಿಲ್ಕಿ ಅಂಡ್ ಶೈನಿ ಅಂತಾರಲ್ಲ ಆ ತರ ಕೂದಲು ಕಫಜ ಅವರಲ್ಲಿ ಇರುತ್ತೆ. ಮತ್ತೆ ಗುಂಗುರೆಲ್ಲ ಇರೋ ಸಾಧ್ಯತೆ ಜಾಸ್ತಿ, ಸ್ವಲ್ಪ ಕರ್ಲಿ ಎಲ್ಲ ಇರೋದು ಕಫಜ ಅವರಲ್ಲಿ ಜಾಸ್ತಿ, ಕಫದ ಪ್ರಕೃತಿಯಲ್ಲಿ ಆ ಲಕ್ಷಣಗಳು ಜಾಸ್ತಿ, ಆಯ್ತಾ. ಅಂದ್ರೆ ವಾತದಲ್ಲಿ ಸ್ಟ್ರೇಟ್ ಇರತ್ತೆ ಕೂದಲು, ಡ್ರೈ ಇರತ್ತೆ, ಕಮ್ಮಿ ಇರತ್ತೆ. ಪಿತ್ತದವರಲ್ಲಿ ಮೀಡಿಯಂ ಆಗಿರುತ್ತೆ, ಕಫದವರಲ್ಲಿ ತುಂಬಾ ಗುಂಗುರು ಆಗಿರತ್ತೆ, ಕಪ್ಪಾಗಿರತ್ತೆ, ಥಿಕ್ಕಾಗಿರತ್ತೆ. ಅಂಡ್ ಪಿತ್ತದವರಲ್ಲಿ ಕೂದಲು ಬೇಗ ಬೆಳ್ಳಗಾಗತ್ತೆ ಅಥವಾ ಕೆಂಪಾಗತ್ತೆ, ಸ್ವಲ್ಪ ಬಿಸಿಲಿಗೆಲ್ಲ ಹೀಗೆ ಹಿಡಿದ್ರೆ ಕೆಂಚು ಬಣ್ಣ ಹೊಡಿತಿರತ್ತೆ, ಅದು ಪಿತ್ತದ ಲಕ್ಷಣ. ವಾತದವರಲ್ಲಿ ಹೇಗೆ ಅಂದ್ರೆ ತಲೆ ಬೇಗ ಖಾಲಿ ಆಗತ್ತೆ, ಅಂದ್ರೆ ಚಿಕ್ಕ ಪ್ರಾಯದಲ್ಲೇ ಬಾಲ್ಡ್ ಆಗೋದೆಲ್ಲ ಇದೆಯಲ್ಲ ಅದು ವಾತದಲ್ಲಿ ಆಗತ್ತೆ. ಪಿತ್ತದಲ್ಲಿ ಹೇಗೆ ಅಂತಂದ್ರೆ ಚಿಕ್ಕ ವಯಸ್ಸಲ್ಲಿ ಕೂದಲು ಬೆಳ್ಳಗಾಗೋದು, ಕೆಂಪಾಗೋದು ಸಾಧ್ಯತೆಗಳಿರುತ್ತೆ. ಓಕೆನಾ? ಸೊ ನಿಮ್ಮ ಕೂದಲು ಮಾರ್ಕ್ಸ್ ಹಾಕೊಂಡ್ರ ವಾತ ಪಿತ್ತ ಕಫಕ್ಕೆ. ನೆಕ್ಸ್ಟ್ ಬಂದ್ರೆ ನಿಮ್ದು ಜೀರ್ಣಕ್ರಿಯೆ, ಆಕ್ಟಿವಿಟಿ, ಇದ್ರ ಬಗ್ಗೆ ನಾವು ನೋಡಿದ್ರೆ ಇನ್ನೊಂದು ಮೋಷನ್. ಈಗ ನಿಮ್ಮ ಟಾಯ್ಲೆಟ್ ಕೂಡ ವಾತ ಪಿತ್ತ ಕಫದಿದೆ ಹೇಳುತ್ತೆ. ವಾತ ಪ್ರಕೃತಿಯವರಲ್ಲಿ ಹೇಗೆ ಅಂತಂದ್ರೆ ಯಾವಾಗ್ಲೂ ಕಾನ್ಸ್ಟಿಪೇಷನ್ ಆಗೋ ಸಾಧ್ಯತೆ ಜಾಸ್ತಿ, ಅದು ವಾತ. ಏನ್ ಮಾಡಿದ್ರು ಮೋಷನ್ ಕ್ಲಿಯರ್ ಆಗೋದಿಲ್ಲ, ಅಥವಾ ರೆಗ್ಯುಲರ್ ಆಗಿ ನಾನು ಮ್ಯಾನೇಜ್ ಮಾಡ್ಕೊಂಡು ಹೋದ್ರೆ ಸರಿ ಇರತ್ತೆ ಮೇಡಮ್, ಒಂಚೂರು ಫಂಕ್ಷನ್ ಊಟ, ಒಂದ್ ಸ್ವಲ್ಪ ಟ್ರಾವೆಲ್, ಏನೋ ವ್ಯತ್ಯಾಸ ಆಯ್ತು ಅಂತಂದ್ರೆ ಆಯ್ತು ತುಂಬಾ ಕಷ್ಟ ಆಗತ್ತೆ, ಮೋಷನ್ ಹಾರ್ಡ್ ಆಗತ್ತೆ, ಮೋಷನ್ ಎವ್ರಿ ಡೇ ಆಗೋದಿಲ್ಲ, ದಿನ ಬಿಟ್ಟು ದಿನ ಆಗತ್ತೆ, ಆಲ್ಟರ್ನೇಟ್ ಆಗತ್ತೆ. ಇಂಥವರದ್ದು ವಾತ ಪ್ರಕೃತಿ. ನೀವು ಚಿಕ್ಕಂದಿನಿಂದ ಒಮ್ಮೆ ನೆನ್ಪು ಮಾಡ್ಕೊಳ್ಳಿ, ನೀವು ಸ್ಟೂಡೆಂಟ್ ಆಗಿದ್ದಾಗ, ಮಗುವಾಗಿದ್ದಾಗ, ಶಾಲೆಗೆ ಹೋಗ್ತಿದ್ದ ಟೈಮಲ್ಲಿ, ಮದುವೆಗಿಂತ ಮೊದಲು, ಆ ಸಮಯದಲ್ಲಿ ನಿಮ್ಮ ಮೋಷನ್ ಕ್ಲಿಯರ್ ಆಗಿ ಎವ್ರಿ ಡೇ ಆಗ್ತಿತ್ತಾ ನೋಡಿ. ಎವ್ರಿ ಡೇ ಆಗ್ತಾ ಇತ್ತು ಅಂತಂದ್ರೆ ಅದು ಕ್ಲಿಯರ್ ಆಗಿ ನಾರ್ಮಲ್ ಆಗಿ ಹೋಗ್ತಾ ಇತ್ತು ಅಂದ್ರೆ ಪಿತ್ತ. ಆದ್ರೆ ಪಿತ್ತದವರಲ್ಲಿ ಹೇಗೆ ಗೊತ್ತಾ, ತುಂಬಾ ಲೂಸ್ ಮೋಷನ್ ಟೆಂಡೆನ್ಸಿ ಜಾಸ್ತಿ. ಒಂಚೂರು ವ್ಯತ್ಯಾಸ ಆಯ್ತು ಅಂದ್ರೆ ಲೂಸ್ ಮೋಷನ್ ಆಗೋದು, ಒಂದ್ ಸ್ವಲ್ಪ ಏನಾದ್ರೂ ಟ್ರಾವೆಲಿಂಗ್ ಮಾಡಿದ್ರೆ ಅಂದ್ರೆ ಲೂಸ್ ಮೋಷನ್ ಆಗೋದು, ಅಪತ್ಯ ಆಯ್ತು, ಹೊರಗಡೆ ಫಂಕ್ಷನ್ ಊಟ ಆಯ್ತು, ಲೂಸ್ ಮೋಷನ್. ಹೀಗೆ ಪಿತ್ತದಲ್ಲಿ ಲೂಸ್ ಮೋಷನ್ ಟೆಂಡೆನ್ಸಿ ಜಾಸ್ತಿ, ವಾತದಲ್ಲಿ ಕಾನ್ಸ್ಟಿಪೇಷನ್ ಟೆಂಡೆನ್ಸಿ ಜಾಸ್ತಿ. ಸೊ ಚಿಕ್ಕಂದಿನಿಂದ ನಿಮ್ದು ಹೇಗಿತ್ತು ಒಮ್ಮೆ ಯೋಚನೆ ಮಾಡಿ. ಈಗ ಇರೋದು ವಿಕೃತಿ, ಈಗ ಸದ್ಯಕ್ಕೆ ನಿಮ್ಗೆ ಕಾನ್ಸ್ಟಿಪೇಷನ್ ಇರ್ಬೋದು, ಲೂಸ್ ಮೋಷನ್ ಇರ್ಬೋದು, ಅದು ವಿಕೃತಿ. ಚಿಕ್ಕಂದಿನಿಂದ ಹೇಗಿತ್ತು ನೆನ್ಪು ಮಾಡ್ಕೊಳ್ಳಿ, ಆಯ್ತಾ. ಕಾನ್ಸ್ಟಿಪೇಷನ್ ಟೆಂಡೆನ್ಸಿ ಇದ್ದವರು ವಾತಕ್ಕೆ 1 ಮಾರ್ಕ್ಸ್ ಹಾಕಿ. ಹಾಗೆ ಲೂಸ್ ಮೋಷನ್ ಟೆಂಡೆನ್ಸಿ ಮತ್ತೆ ಉರಿ ಎಲ್ಲ ಜಾಸ್ತಿ, ಮಲ ವಿಸರ್ಜನೆ ಮಾಡುವಾಗ ಉರಿಯತ್ತೆ, ಉರಿ ಬಿಸಿ ಅನ್ಸತ್ತೆ ಮೋಷನ್, ಅದು ಎಲ್ಲ ಪಿತ್ತಜ ಲಕ್ಷಣ.
ಆಮೇಲೆ ಇದ್ರಲ್ಲಿ ಏನಾಗತ್ತೆ, ಕಫಜ ಪ್ರಕೃತಿಯವರಲ್ಲಿ ಟಾಯ್ಲೆಟ್ ಎಲ್ಲ ಕ್ಲಿಯರ್ ಆಗಿ ಆರಾಮಾಗಿ ಆಗುತ್ತೆ, ಏನು ತೊಂದರೆ ಆಗ್ತಿರ್ಲಿಲ್ಲ ಮೇಡಮ್. ಬೆಳಗ್ಗೆ ಎದ್ದ ತಕ್ಷಣ ಚೆನ್ನಾಗಿ ಒಳ್ಳೆ ಅಮೌಂಟ್ ಅಲ್ಲಿ. ಈಗ ವಾತದವರಲ್ಲಿ ಇಷ್ಟಿಷ್ಟೇ ಆಗತ್ತೆ, ಮೋಷನ್ ಕ್ಲಿಯರ್ ಆಗೋದಿಲ್ಲ. ಪಿತ್ತದವರಲ್ಲಿ ಮಾಡ್ರೇಟ್ ಆಗಿರತ್ತೆ, ಬಟ್ ಉರಿ ಆಗೋದು ಸಾಧ್ಯತೆ ಜಾಸ್ತಿ ಇರುತ್ತೆ. ಬಟ್ ಕಫದವರಲ್ಲಿ ಚೆನ್ನಾಗಿ ಮೋಷನ್ ಆಗತ್ತೆ, ಕ್ಲಿಯರ್ ಆಗಿ ಒಳ್ಳೆ ಕ್ವಾಂಟಿಟಿಯಲ್ಲಿ ಆಗತ್ತೆ, ಸರಿಯಾಗಿ ಹೊರಗೆ ಹೋಗಿ ಕ್ಲೀನ್ ಆಗತ್ತೆ. ಅದು ಕಫಜ ಲಕ್ಷಣ. ಸರಿನಾ? ನೆನಪು ಮಾಡ್ಕೊಳ್ಳಿ, ಬಾಲ್ಯದಿಂದ ನಿಮ್ದು ಹೇಗಿತ್ತಂತ ಅದಕ್ಕೊಂದು ಮಾರ್ಕ್ಸ್ ಹಾಕೊಂಡ್ರ. ನೆಕ್ಸ್ಟ್ ಬೆವರು. ವಾತದಲ್ಲಿ ಹೇಗೆ ಅಂತಂದ್ರೆ ಬೆವರು ಬರದೇ ಇಲ್ಲ, ಆಲ್ಮೋಸ್ಟ್ ಬಂದ್ರೂ ವಾಸನೆ ಗೀಸನೆ ಏನಿರೋದಿಲ್ಲ, ಅದು ವಾತ. ಸೊ ನಿಮ್ಗೆ ಬೆವರದೇ ಇಲ್ಲ, ಬೆವರು ಅಥವಾ ಬೆವರು ಬಂದ್ರು ಅದಕ್ಕೆ ಏನು ವಾಸನೆ ಇಲ್ಲ ಅನ್ನೋರು ವಾತಕ್ಕೆ ಮಾರ್ಕ್ಸ್ ಹಾಕಿ. ಪಿತ್ತದಲ್ಲಿ ಹೆಂಗೆ ಅಂತಂದ್ರೆ ಸಿಕ್ಕಾಪಟ್ಟೆ ಬೆವರು ಜಾಸ್ತಿ, ಅಥವಾ ಬೆವರು ಇದೆ ಜೊತೆಗೆ ವಾಸನೆ. ನಿಮ್ಗೆ ಒಂದೊಂದ್ಸತಿ ಅನ್ಸತ್ತೆ ಎಷ್ಟು ವಾಸನೆ ನನ್ ಬೆವ್ರ ಅಂತ, ಅದು ಪಿತ್ತಜ ಲಕ್ಷಣ. ಕಫದವ್ರಲ್ಲಿ ಹೇಗೆ ಅಂತಂದ್ರೆ ಮಾಡ್ರೇಟ್ ಇರತ್ತೆ ಅವರಲ್ಲಿ, ಅಂದ್ರೆ ಮೀಡಿಯಂ ಆಗಿದ್ದು. ಮತ್ತೆ ಆದ್ರೆ ಆ ಒಂದು ಸ್ವೆಟ್ಟಿಗೆ ಒಂಥರ ಪರಿಮಳ ಅಂದ್ರೆ ಅದು ವಾಸನೆ ಇರಲ್ಲ, ಅವರ ಬಾಡಿ ಆರ್ಡರ್ ಅಂತ ಹೇಳ್ತೀವಲ್ಲ ಹಂಗೆ ಅನ್ಸತ್ತೆ. ಈ ನಿಮಗೂ ಒಂದೊಂದ್ಸತಿ ಈಗ ನಿಮ್ಮ ತಂದೆ ಚಿಕ್ಕವರಿದ್ದಾಗ ನೀವು ತಂದೆ ಕೈ ಮೇಲೆ ಮಲಗಿದ್ರೆ ಕೆಲವರಿಗೆ ನೋಡಿ ಆ ತಂದೆಯ ಸ್ಮೆಲ್ ನಿಮ್ಗೊಂದು ನೆನ್ಪು ಮಾಡ್ಕೋಬಹುದಾ ನೀವು, ಹೇಗಿರ್ತಿತ್ತು? ಅದು ವಾಸನೆ ಅಲ್ಲ, ಅದು ಒಂದು ಪ್ಲೆಸೆಂಟ್ ಆರ್ಡರ್ ಕೆಲವರಲ್ಲಿ ಬರ್ತಿತ್ತಲ್ವಾ. ಅದು ಆ ತರ ಬಾಡಿ ಆರ್ಡರ್ ಕಫದಲ್ಲಿ ಕರೆಕ್ಟ್ ಆಗಿ ಗೊತ್ತಾಗತ್ತೆ. ವಾತದಲ್ಲಿ ಸ್ವೆಟ್ ಜಾಸ್ತಿ ಬರೋದಿಲ್ಲ, ಪಿತ್ತದಲ್ಲಿ ತುಂಬಾ ಬರತ್ತೆ, ವಾಸನೆ ಇರೋ ಸ್ವೆಟ್. ಕಫದಲ್ಲಿ ಮಾಡ್ರೇಟ್ ಆಗಿ ಬರತ್ತೆ, ಬಟ್ ಅದಕ್ಕೆ ವಾಸನೆ ಅನ್ನೋಕ್ಕಿಂತ ಅದೊಂಥರ ಐಡೆಂಟಿಟಿ ಅನ್ನೋ ತರ ಇರುತ್ತೆ. ಆ ಸ್ಮೆಲ್ ಇಲ್ಲ, ಸ್ವೆಟ್ಟು ಇಲ್ಲ. ಗೊತ್ತಾಯ್ತಾ? ನಿಮ್ಮಲ್ಲಿ ಯಾವ್ದಂತ ನೋಡಿ ಮಾರ್ಕ್ಸ್ ಹಾಕೊಳ್ಳಿ. ವಾತದವರಿಗೆ ಇನ್ನು ಆಹಾರದಲ್ಲಿ ಟೇಸ್ಟ್ ಯಾವ್ದು ಇಷ್ಟ ಅಂತ ಆಯ್ತಾ. ವಾತದವರಿಗೆ ಸಿಹಿ ಇಷ್ಟ, ಹುಳಿ ಇಷ್ಟ, ಉಪ್ಪು ಇಷ್ಟ, ಬೇಯಿಸಿದ ಆಹಾರ, ಪಲಾವು ಇಂಥದೆಲ್ಲ ತುಂಬಾ ಇಷ್ಟ ವಾತ. ನಿಮ್ಗೆ ಸಿಹಿ, ಹುಳಿ, ಉಪ್ಪು, ಬೇಯಿಸಿದ ಎಲ್ಲ ಪದಾರ್ಥಗಳ ಎಣ್ಣೆಯಲ್ಲಿ ಬೇಯಿಸಿದೆಲ್ಲ ಇಷ್ಟ ಅಂತಂದ್ರೆ ವಾತಕ್ಕೊಂದ್ ಮಾರ್ಕ್ಸ್ ಹಾಕೊಳ್ಳಿ. ಈಗ ಇಲ್ಲಿ ನಾನು ಹೇಳುವಾಗ ಬಾಯಲ್ಲಿ ನೀರು ಬರ್ತುಂಟ ಅಂತ ಆಯ್ತಾ. ಆಮೇಲೆ ಪಿತ್ತದವರಿಗೆ ಸಹ ಸಿಹಿನೂ ಇಷ್ಟ, ಕಹಿನೂ ಇಷ್ಟ, ಕಷಾಯ ಟೇಸ್ಟ್ ಇಷ್ಟ, ಮತ್ತೆ ರಾ ತಿನ್ಲಿಕ್ಕೆ ಇಷ್ಟ ಪಡ್ತಾರೆ. ಹಸಿ ಅದು ತುಂಬಾ ಹಣ್ಣುಗಳನ್ನ ತಿನ್ನೋದು, ಹಸಿ ತಿನ್ನೋದು, ಅಥವಾ ತುಂಬಾ ಕಮ್ಮಿ ಬೇಯಿಸ್ಕೊಂಡು ತಿನ್ನೋದು ವೆಜಿಟೇಬಲ್ಸ್ ಅನ್ನ, ಮತ್ತೆ ಜಾಸ್ತಿ ಉಪ್ಪು ಹಾಕೊಂಡು ತಿನ್ನೋದು, ಎಲ್ಲದಕ್ಕೂ ಉಪ್ಪು. ಕೆಲವರಂತೂ ದಾಳಿಂಬೆ ಹಣ್ಣಿಗೂ ಉಪ್ಪು ಹಾಕಿ ತಿಂತಾರೆ. ಹೀಗೆ ಆ ತರ ತಿನ್ನೋದು ಪಿತ್ತ ಪ್ರಕೃತಿಯವರು. ಹಸಿದೆ ತಿನ್ನೋದು, ಇಲ್ಲ ಜಾಸ್ತಿ ಉಪ್ಪು ಹಾಕೊಂಡು ತಿನ್ನೋದು, ಹುಳಿ, ಖಾರ, ಕಷಾಯ ಎಲ್ಲ ಒಟ್ಟಲ್ಲಿ ತಿನ್ನೋದು ಇಷ್ಟ ನಂಗೆ. ಅದು ಪಿತ್ತ. ತಿನ್ನೋದಿಷ್ಟ. ಎರಡಕ್ಕೂ ಒಂದೊಂದು ಮಾರ್ಕ್ಸ್ ಹಾಕೊಳ್ಳಿ. ಆಯ್ತಾ. ಇವರಲ್ಲಿ ಕಫದವ್ರು ಹೇಗೆ ಹೇಳಿ, ಅವರು ಬೇಯಿಸಿದ ಫುಡ್ ತಿಂತಾರೆ. ಅವ್ರಿಗೆ ಜಾಸ್ತಿ ಆಯಿಲಿ ಗೀಲಿ ಎಲ್ಲ ಬೇಕಂತಿಲ್ಲ, ಬಟ್ ಚೆನ್ನಾಗಿ ಅನ್ನ ಸಾಂಬಾರ್ ಕೊಟ್ರೆ ಸಾಕು, ಹಂಗೆ ಅಲ್ಲ. ಅವ್ರಿಗಂದ್ರೆ ರುಚಿನೇ ಬೇಕು, ವೆರೈಟಿನೇ ಬೇಕು, ಉಪ್ಪು ಹುಳಿ ಖಾರನೇ ಬೇಕಂತಿಲ್ಲ. ಮೇಡಮ್ ನೀವು ಚೆನ್ನಾಗಿ ಅನ್ನ ಸಾಂಬಾರ್ ಕೊಟ್ಬಿಡಿ ನನಗೆ ಸಾಕು, ಇನ್ನೇನು ಬೇಡ. ಅದು ಕಫಜ ಇದು. ಸೊ ನೀವು ಚಿಕ್ಕಂದಿನಿಂದ ಆ ತರದ್ ಯಾವ ತರ ನಿಮ್ಮ ಫುಡ್ ಇಂದ ಪ್ಯಾಟರ್ನ್ ಹೇಗೆ ಅಂತ ನೆನಪು ಮಾಡ್ಕೊಂಡು ಅದಕ್ಕೊಂದು ಮಾರ್ಕ್ಸ್ ಹಾಕೊಳ್ಳಿ. ಗೊತ್ತಾಯ್ತಾ? ಹೆಂಗೆ ಟೇಸ್ಟ್ ಗಿಷ್ಟೆಲ್ಲ ಸಂಬಂಧ ಇಲ್ಲ ಮೇಡಮ್, ನಂಗೆ ಹೊಟ್ಟೆ ತುಂಬಾ ತಿನ್ನಕ್ ಕೊಟ್ರೆ ಆಗಿತ್ತು ಅನ್ನೋರು ಕಫಕ್ಕೆ. ಅಯ್ಯೋ ಎಲ್ಲದಕ್ಕೂ ಉಪ್ಪು ಹಾಕಿ ಹಸಿನೂ ತಿಂತಿದ್ದೆ, ಹಣ್ಣು ಜಾಸ್ತಿ ತಿಂತಿದ್ದೆ, ಎಲ್ಲದಕ್ಕೂ ಉಪ್ಪು ಹಾಕೊಂಡು ತಿಂತಿದ್ದೆ ಅಂತ ತಿನ್ನೋದೇ ಇಷ್ಟ ಅನ್ನೋರು ಪಿತ್ತಕ್ ಮಾರ್ಕ್ಸ್ ಹಾಕೊಳ್ಳಿ. ಹಾಗೆ ವಾತದವರು ಸಿಹಿ ಇಷ್ಟ, ಹುಳಿ ಇಷ್ಟ, ಆಮೇಲೆ ಆಯಿಲಿ ಫುಡ್ ಎಲ್ಲ ಇಷ್ಟ ಅನ್ನೋರು ವಾತಕ್ ಮಾರ್ಕ್ಸ್ ಹಾಕೊಳ್ಳಿ. ಇನ್ನು ವಾತಜ ಪ್ರಕೃತಿಯವ್ರು ಹೇಗೆ ಗೊತ್ತಾ, ನಿಮ್ಮ ಚಟುವಟಿಕೆಗಳ ಬೇಸಿಸ್ ಮೇಲೆ ಹೇಳೋದಾದ್ರೆ ವಾತ ಪ್ರಕೃತಿಯವರು ತುಂಬಾ ಕ್ವಿಕ್ ಆಗಿರ್ತಾರೆ, ಫಾಸ್ಟ್ ಆಗಿರ್ತಾರೆ, ಕೂತ್ಕೊಳ್ಳೋದಿಲ್ಲ, ಹೈಪರ್ ಆಕ್ಟಿವ್. ನೀವು ಮಗುವಾಗಿದ್ದಾಗ ನಿಮ್ಮ ಬಾಲ್ಯದಲ್ಲಿ ಹೇಗಿದ್ರಿ ನೆನ್ಪು ಮಾಡ್ಕೊಳ್ಳಿ. ಸಿಕ್ಕಾಪಟ್ಟೆ ಹೈಪರ್ ಆಕ್ಟಿವ್ ನೀವು ಆಗಿದ್ದಿದ್ರೆ ವಾತಕ್ಕೆ ಒಂದ್ ಮಾರ್ಕ್ಸ್ ಹಾಕೊಳ್ಳಿ. ಪಿತ್ತದವ್ರು ಹೇಗೆ ಮೀಡಿಯಮ್, ತೀರಾ ಹೈಪರ್ ಆಕ್ಟಿವ್ ಅಲ್ಲ, ಬಟ್ ಆಕ್ಟಿವ್ ಆಗಿರ್ತಾರೆ, ಜೊತೆಗೆ ಒಂದು ಪರ್ಪಸ್ ಇರತ್ತೆ, ಗೋಲ್ ಇರತ್ತೆ, ಒಂದು ಕ್ಲಾರಿಟಿ ಇರತ್ತೆ, ಅದು ಪಿತ್ತ. ಕಫದವ್ರು ಹೆಂಗೆ ಅಂದ್ರೆ ಸ್ಲೋ, ತುಂಬಾ ನಿಧಾನ, ಎಲ್ಲ ಕೆಲ್ಸನೂ ಮಾಡ್ತಾರೆ, ಕೆಲ್ಸ ಮಾಡಲ್ಲ ಅಂತ ಹೇಳೋದಿಲ್ಲ, ಆದ್ರೆ ನಿಧಾನ, ತುಂಬಾ ಸ್ಲೋ ಮೋಷನ್ ಅಲ್ಲೇ ಯಾವಾಗ್ಲೂ ಇರೋದು. ಸೊ ಅದು ಕಫಜ ಪ್ರಕೃತಿ. ಸೊ ನೀವು ಚಿಕ್ಕಂದಿನಿಂದ ನಿಮ್ಮನ್ನ ಒಮ್ಮೆ ನೆನಪು ಮಾಡ್ಕೊಂಡ್ರೆ ತುಂಬಾ ಕಿಲಾಡಿಯಪ್ಪ, ಕೂರಲ್ಲ, ನಿಂತಲ್ಲಿ ನಿಲ್ಲಲ್ಲ ಅನ್ನೋರು ವಾತಕ್ಕೊಂದ್ ಮಾರ್ಕ್ಸ್ ಹಾಕೊಳ್ಳಿ. ಮೀಡಿಯಮ್ಮು, ಜಾಸ್ತಿನೂ ಅಲ್ಲ ಕಮ್ಮಿನೂ ಅಲ್ಲ ಅನ್ನೋಷ್ಟು ಆಕ್ಟಿವ್ ಇದ್ದವರು
ಪಿತ್ತಕ್ಕೆ 1 ಮಾರ್ಕ್ಸ್ ಹಾಕೊಳ್ಳಿ. ತುಂಬಾ ಆಳ್ಸಿ ಆಗಿದ್ದೆ ಮೇಡಮ್, ನಾನು ಚಿಕ್ಕಂದಲ್ಲಿ ಓಡಾಡ್ತಾನೆ ಇರ್ಲಿಲ್ಲ, ಕೂತಲ್ಲೇ ಕೂತ್ಬಿಟ್ಟಿದೆ, ನಂಗೆ ಇಷ್ಟನೇ ಆಗ್ತಿರ್ಲಿಲ್ಲ ಓಡಾಡೋದು ಅನ್ನೋರು ಕಫಕ್ ಮಾರ್ಕ್ಸ್ ಹಾಕೊಳ್ಳಿ. ಇನ್ನು ಎನರ್ಜಿ ಬಗ್ಗೆ ಹೇಳೋದಾದ್ರೆ, ವಾತದವರಲ್ಲಿ ಎನರ್ಜಿ ಯಾವಾಗ್ಲೂ ಕಡಿಮೆ, ಸಿಕ್ಕಾಪಟ್ಟೆ ಕುಣಿತಿರ್ತಾರೆ ಆದ್ರೆ ಎನರ್ಜಿ ಇರೋದಿಲ್ಲ. ಅಂದ್ರೆ ಯಾವಾಗ್ಲೂ ಸುಸ್ತಾಯ್ತು. ಈ ಮಕ್ಕಳು ನೋಡಿ ಕುಣಿದಾರೆ, ಆಮೇಲೆ ರಾತ್ರಿ ಅಮ್ಮ ಕಾಲ್ವತ್ತು ಅದು ಹೇಳ್ತಾರಲ್ಲ, ಅವಾಗ ಹೇಳ್ತೀರಾ ಯಾರು ಹೇಳಿದ್ದು ಕುಣಿಲಿಕ್ಕೆ, ಹಗಲಿಡೀ ಕುಣಿಯೋದು ಈ ಕಾಲು. ಅಂದ್ರೆ ಅವರು ಸ್ಟೆಮಿನಾ ಇರೋದಿಲ್ಲ, ಆದ್ರೆ ವಾತ ಕುತ್ಕೊಳಕ್ ಬಿಡೋದಿಲ್ಲ, ಕುಣಿತಿರ್ತಾರೆ, ಕಿವಿಲ್ ಗಾಳಿ ಹೋದಾಗ ಹಾರ್ತಿರ್ತಾರೆ, ಆದ್ರೆ ಅವರಲ್ಲಿ ಸ್ಟೆಮಿನಾ ಎನರ್ಜಿ ಕಮ್ಮಿ ಇರುತ್ತೆ, ಅದು ವಾತ. ಪಿತ್ತದವರಲ್ಲಿ ಹೆಂಗೆ ಅಂತಂದ್ರೆ ಅವರು ಮೀಡಿಯಂ ಎನರ್ಜಿ, ಆದ್ರೆ ಸೆಕೆ ತಡ್ಕೊಳಕ್ ಆಗಲ್ಲ. ಎನರ್ಜಿ ಚೆನ್ನಾಗಿರುತ್ತೆ, ಮೀಡಿಯಂ ಆಗಿರುತ್ತೆ, ಆದ್ರೆ ಸೆಕೆ ಮಾತ್ರ ತಡ್ಕೊಳಕ್ ಆಗಲ್ಲ, ಅದು ಪಿತ್ತ. ಸೊ ನಿಮ್ಮಲ್ಲಿ ಏನಾದ್ರೂ ಆ ಲಕ್ಷಣ ಇದ್ರೆ ಪಿತ್ತಕ್ಕೆ 1 ಮಾರ್ಕ್ಸ್ ಹಾಕೊಳ್ಳಿ. ಲಾಸ್ಟ್ ಅಲ್ಲಿ ನಾವು ಮಾರ್ಕ್ಸ್ ಎಲ್ಲ ಕೂಡಿಸ್ಬೇಕಾಯ್ತಾ, ಒಂದು ಮಾರ್ಕ್ಸ್ ಹಾಕ್ತಾ ಬನ್ನಿ. ಆಮೇಲೆ ಕಫದವ್ರು ಹೆಂಗೆ ಅಂತಂದ್ರೆ ತುಂಬಾ ಸ್ಟ್ರಾಂಗ್, ಪವರ್ಫುಲ್, ಸ್ಟೆಮಿನಾ ಚೆನ್ನಾಗಿರತ್ತೆ, ಶುರು ಮಾಡೋದು ಸ್ವಲ್ಪ ನಿಧಾನ, ಕೆಲಸ ಶುರು ಮಾಡೋದು ನಿಧಾನ, ಆದ್ರೆ ಸುಸ್ತೆಲ್ಲ ಆಗಲ್ಲ, ಅವರಿಗೆ ಕಷ್ಟ ಆಗಲ್ಲ, ಸ್ಟ್ರಾಂಗ್ ಇರ್ತಾರೆ, ಸ್ಟೆಮಿನಾ ಚೆನ್ನಾಗಿರತ್ತೆ, ಅದು ಕಫ. ಇನ್ನು ಸೆನ್ಸಿಟಿವಿಟಿ ಬಗ್ಗೆ ಹೇಳೋದಾದ್ರೆ, ಕೋಲ್ಡ್ ತಡ್ಕೊಳಕ್ ಆಗಲ್ಲ, ಚಳಿ ತಡ್ಕೊಳಕ್ ಆಗಲ್ಲ ಅನ್ನೋದು ವಾತಜ ಪ್ರಕೃತಿ. ನೀವು ಚಿಕ್ಕಂದಿನಿಂದ ಆರಾಮಿರೋ ತನಕ ನಿಮ್ಗೆ ಚಳಿ ತಡ್ಕೊಳಕ್ ಆಗ್ತಿರ್ಲಿಲ್ಲ, ಚಳಿಗಾಲದಲ್ಲಿ ಸಮಸ್ಯೆ, ಅಥವಾ ತಂಪು ಅಂದ್ರೆ ನಂಗೆ ಅಲರ್ಜಿ ಅನ್ನೋರು ವಾತಕ್ಕೆ 1 ಮಾರ್ಕ್ಸ್ ಹಾಕೊಳ್ಳಿ. ಹೀಟ್ ತಡ್ಕೊಳಕ್ ಆಗಲ್ಲ, ಸೂರ್ಯನ ಬಿಸಿಲಿಗೆ ಹೋಗಕ್ ಆಗಲ್ಲ, ಒಲೆ ಮೇಲೆ ಬಿಸಿ ಎದುರು ನಿಂತ್ರೆ ಹಿಂಸೆ ಆಗತ್ತೆ, ಹೀಟ್ ಅಂದ್ರೆ ಕಷ್ಟ ಅನ್ನೋರು ಪಿತ್ತಕ್ಕೆ 1 ಮಾರ್ಕ್ಸ್ ಹಾಕೊಳ್ಳಿ. ಹಾಗೆ ಕಫದಲ್ಲಿ ಕೂಡ ಕೋಲ್ಡ್ ಮತ್ತೆ ತಂಪಾಗಿರೋದು ಆಗೋದಿಲ್ಲ. ಸೊ ನಿಮ್ಮಲ್ಲಿ ಈಗ ತಂಪು ತಡ್ಕೊಳಕ್ ಆಗಲ್ಲ ಅನ್ನೋರು ನೀವು ವಾತ ಕಫ ಎರಡಕ್ಕೂ ಬೇಕಾದ್ರೆ ಮಾರ್ಕ್ಸ್ ಹಾಕೊಳ್ಳಿ. ಇನ್ನು ನಿಮ್ಗೆ ಇರುವಂತಹ ಈಗ ಇಮ್ಯುನಿಟಿ ಬಗ್ಗೆ ಮಾತಾಡೋದಾದ್ರೆ, ಚಿಕ್ಕಂದಿನಿಂದ ನಿಮ್ಮ ಓವರ್ ಆಲ್ ಹೆಲ್ತ್ ನೋಡುವುದಾದ್ರೆ, ವಾತದವರಲ್ಲಿ ಇಮ್ಯುನಿಟಿ ಕಡಿಮೆ, ಯಾವಾಗ್ಲೂ ಕಫ, ಕೆಮ್ಮು, ಶೀತ ಅಥವಾ ಜ್ವರ ಪದೇ ಬರೋದು, ವೀಕ್, ಏನ್ ರೋಗ ಬಂದ್ರು ಕ್ಲಾಸಲ್ಲಿ ಎಲ್ಲರ ಜೊತೆ ಇವನಿಗೂ ಫಸ್ಟ್ ಬರೋದು, ಲೋ ಇಮ್ಯುನಿಟಿ. ಸೊ ನಿಮ್ಗೇನಾದ್ರೂ ಲೋ ಇಮ್ಯುನಿಟಿ ಇದ್ರೆ ವಾತಕ್ಕೆ 1 ಮಾರ್ಕ್ಸ್ ಹಾಕಿ. ಈಗಿಂದಲ್ಲ, ಚಿಕ್ಕಂದಿನಿಂದ ಇಲ್ಲಿಯ ತನಕದು ಲೋ ಇಮ್ಯುನಿಟಿ ಇದ್ರೆ ವಾತಕ್ಕೆ 1 ಮಾರ್ಕ್ಸ್ ಹಾಕಿ. ಪಿತ್ತದಲ್ಲಿ ಹೇಗೆ ಮೀಡಿಯಂ ಆಗಿರುತ್ತೆ, ಆದ್ರೆ ಪದೇ ಇನ್ಫೆಕ್ಷನ್ಸ್ ಗಳಾಗತ್ತೆ. ಯಾವ ತರ ಇನ್ಫೆಕ್ಷನ್ನು? ಯೂರಿನ್ ಇನ್ಫೆಕ್ಷನ್ನು, ಆಮೇಲೆ ಇದು ಈ ಹೀಟಿಗೆ ಆಗುವಂತ ಇನ್ಫೆಕ್ಷನ್ಸ್ ಗಳು. ಈಗ ಕಣ್ಣಿಗೆ ಇನ್ಫೆಕ್ಷನ್ ಆಗಿ ಕಣ್ಣಿಂದ ಕೆಂಪಾಗೋದೆಲ್ಲ ಬರ್ತದಲ್ಲ, ಕಣ್ಣು ಕೆಂಪಾಗೋದು ಅಥವಾ ಯೂರಿನ್ ಇನ್ಫೆಕ್ಷನ್ ಆಗೋದು, ಇಂಥ ಇನ್ಫೆಕ್ಷನ್ಸ್ ಗಳು ಬೇಗ ಆಗೋದು, ಅಥವಾ ಹೊಟ್ಟೆ ಕೆಟ್ಟು ಲೂಸ್ ಮೋಷನ್ ಆಗೋದು, ಈ ತರ ಇನ್ಫೆಕ್ಷನ್ ಬೇಗ ಆಗುತ್ತೆ. ಆದ್ರೆ ಇಮ್ಯುನಿಟಿ ಮೀಡಿಯಂ ಆಗಿರುತ್ತೆ, ಇಮ್ಯುನಿಟಿ ಕಡಿಮೆ ಇಲ್ಲ, ಬೇಗ ರಿಕವರಿ ಆಗ್ತಾರೆ. ಆದ್ರೆ ಈ ತರ ಇನ್ಫೆಕ್ಷನ್ಸ್ ಗಳು ಜಾಸ್ತಿ ಸಾಧ್ಯತೆ ಇದ್ರೆ ಪಿತ್ತಕ್ಕೆ 1 ಮಾರ್ಕ್ಸ್ ಹಾಕೊಳ್ಳಿ, ಆಯ್ತಾ. ಇವ್ರದ್ದು ಹೇಗೆ, ಕಫದವ್ರದ್ದು ಇಮ್ಯುನಿಟಿ ತುಂಬಾ ಚೆನ್ನಾಗಿರುತ್ತೆ, ಆದ್ರೆ ಮೈಂಡ್ ಬೇಗ ಡಲ್ ಆಗ್ಬಿಡ್ತದೆ. ಅಂದ್ರೆ ಮನ್ಸಿಗೆ, ಭಾವನೆಗಳಿಗೆ ಬೇಗ ಧಕ್ಕೆ ಆಗತ್ತೆ. ದೇಹ ಸ್ಟ್ರಾಂಗ್, ಹೀಗೆ ಜ್ವರ, ಶೀತ, ಅದು ಇದು ಇನ್ಫೆಕ್ಷನ್ಸ್ ಎಂತ ಇಲ್ಲ, ಆರಾಮ. ಆದ್ರೆ ಮನ್ಸು ಮಾತ್ರ ಒಂದ್ ಚಿಕ್ಕ ಮಾತುಗಳು ಬಂದ್ರೆ ತುಂಬಾ ಬೇಗ ಹರ್ಟ್ ಆಗ್ಬಿಡತ್ತೆ, ಮನ್ಸು ತುಂಬಾ ಡಲ್ ಆಗತ್ತೆ. ಮನ್ಸಿಗೆ ಸಂಬಂಧಪಟ್ಟಂತೆ ಅಥವಾ ಡಿಪ್ರೆಷನ್ ರಿಲೇಟೆಡ್ ಅದಕ್ಕೆ ಸಂಬಂಧಪಟ್ಟಂತ ಕಾಯಿಲೆಗಳು ಬೇಗ ಎಫೆಕ್ಟ್ ಆಗತ್ತೆ ಅನ್ನೋದು ಕಫಜ ಟೆಂಡೆನ್ಸಿ ಆಗಿರುತ್ತೆ. ಸೊ ಇದಿಷ್ಟರಲ್ಲಿ ನಿಮ್ದು ಯಾವ್ದು ಅಂತ ನೋಡಿ ಮಾರ್ಕ್ಸ್ ಹಾಕೊಳ್ಳಿ. ನೆಕ್ಸ್ಟ್ ಈಗ ರೋಗಕ್ಕೆ ಮಾತಿ ಬಂದ್ರೆ, ಈಗ ನಿಮ್ಗೆ ಇರುವಂತಹ ರೋಗಗಳಲ್ಲಿ ಯಾರ್ಯಾರಿಗೆ ನರ್ವಸ್ ಸಿಸ್ಟಮ್ಗೆ ಸಂಬಂಧಪಟ್ಟಂತೆ, ನರಗಳಿಗೆ ಸಂಬಂಧಪಟ್ಟಂತೆ, ಗಂಟುಗಳಿಗೆ ಸಂಬಂಧಪಟ್ಟಂತೆ ನೋವಿದೆ, ನರಗಳ ಸೆಳೆತ, ಎಳೆತ, ಒಡೆತ, ಗಂಟು ನೋವು, ಇದೆಲ್ಲ ಇವರು ವಾತಕ್ಕೆ 1 ಮಾರ್ಕ್ಸ್ ಹಾಕೊಳ್ಳಿ. ಮೈ ಕೈಯಲ್ಲಿ ನೋವಿರೋರು, ನರಗಳಿಗೆ ತ್ರಾಸ, ಈಗಿಂದೆ ಹಳೆದಿಂದ ಇಲ್ಲಿಯ ತನಕ. ಅಂದ್ರೆ ಈ ಸಿಂಪ್ಟಮ್ ಅಂದ್ರೆ ಈ ಪ್ರಕೃತಿಯವರಿಗೆ ಈ ರೋಗಗಳು ಬರುವ ಟೆಂಡೆನ್ಸಿ ಜಾಸ್ತಿ. ಈಗ ನಿಮಗೆ ಬಂದಿದೆ ಅಂದ್ರೆ ಹಾಕೊಳ್ಳಿ, ಆ ಟೆಂಡೆನ್ಸಿ ಇರೋದಕ್ಕೆ ಬಂದಿದೆ ಅಂತ. ಈಗ ನೋಡಿ, ಈಗ ಒಬ್ರು ನೈಟ್ ಡ್ಯೂಟಿ ಮಾಡಿ ರೋಗ ಬಂತು ಅಂತಾರೆ. ನೈಟ್ ಡ್ಯೂಟಿ ಎಲ್ಲರೂ ಮಾಡ್ತಿರ್ತಾರೆ, ಆದ್ರೆ ನನ್ನ ಪ್ರಕೃತಿಗೆ ಆ ಟೆಂಡೆನ್ಸಿ ಇರುವಾಗ ನನಗ್ ಬೇಗ ಎಫೆಕ್ಟ್ ಆಗತ್ತೆ, ಗೊತ್ತಾಯ್ತಾ. ಈಗ ನೀವೇನೋ ಹೇಳ, ಅಯ್ಯೋ ಮೇಡಮ್ ಆ ದೇಶಕ್ಕೆ ಹೋದ್ಮೇಲೆ ರೋಗ ಬಂತು ನನಗೆ, ಆ ದೇಶದಲ್ಲಿ ಉಳ್ದವ್ರು ಇರ್ತಾರೆ, ಎಲ್ರಿಗೂ ರೋಗ ಬರೋದಿಲ್ಲ, ಆದ್ರೆ ನನಗೆ ಯಾಕೆ ಬಂತು, ನನ್ನಲ್ಲಿ ಆ ಟೆಂಡೆನ್ಸಿ ಇತ್ತು. ಈಗ ನೀವು ಮೇಡಮ್ ಅದೆಲ್ಲ ತಿಂತಿದ್ದೆ, ಬಹುಶಃ ಅಷ್ಟೆಲ್ಲ ನಾನು ತಿಂದೆ ಹಾಗಾಯ್ತು ಅಂದಾಗೆ ನಿಮ್ ತರ ತಿನ್ನೋರು ಇನ್ನೆಷ್ಟು ಜನ ಇಲ್ಲ. ಬಟ್ ಎಲ್ರಿಗೂ ರೋಗ ಬರೋದಿಲ್ಲ, ನಿಮ್ಮಲ್ಲಿ ಆ ಟೆಂಡೆನ್ಸಿ, ಆ ಪ್ರಕೃತಿ ಇತ್ತು ಮೊದ್ಲಿಂದಾನು, ಆದ್ರೆ ಅದ್ರ ಬಗ್ಗೆ ನಾಲೆಜ್ ಇಲ್ಲ. ಇದನ್ನೆಲ್ಲ ಯಾರು ಶಾಲೆಯಲ್ಲಿ ಪಾಠ ಮಾಡ್ತಾರೆ? ನಿಜವಾಗಿದ್ದು ಕನ್ನಡ ಶಾಲೆಯಲ್ಲಿ ಅಥವಾ ಅಟ್ಲೀಸ್ಟ್ ಹೈಸ್ಕೂಲ್ ಲೆವೆಲ್ ಅಲ್ಲಿ ಮಕ್ಳಿಗೆ ಪಾಠ ಮಾಡ್ಬೇಕು. ಮಕ್ಳಿಗೆ ಇದನ್ನ ಹೇಳ್ಕೊಟ್ರೆ ಅವ್ರವ್ರ ಕಾಳಜಿ ತಗೊಳ್ಬಹುದು. ಓಹೋ ಈ ಟೆಂಡೆನ್ಸಿ ಇದೆ ನನ್ನಲ್ಲಿ, ನಾನ್ ಕಾಳಜಿಯಿಂದ ಇರ್ಬೇಕು. ಸ್ವಲ್ಪ ಏನ್ ತಿನ್ನೋದೇ ಬಿಡ್ಬೇಕಂತಲ್ಲ, ಅಟ್ಲೀಸ್ಟ್ ಒಂಚೂರು ಹೆಲ್ತ್ ಕಡೆ ಅಲ್ವಾ. ಈಗ ಈ ಅವೇರ್ನೆಸ್ ನಿಮ್ಗೆ ಸ್ಕೂಲಲ್ಲಿ ಕೊಟ್ಟಿದ್ರೆ
ಖಂಡಿತ ನಾವು ಬದಲಾಗ್ತಿದ್ವಿ. ಯಾರು ಕೂಡ ಬೇಕಂತ ಆರೋಗ್ಯ ಹಾಳು ಮಾಡ್ಕೊಳ್ಳೋದಲ್ಲ. ಯಾರಿಗೆ ಆರೋಗ್ಯ ಹಾಳು ಮಾಡ್ಕೋಬೇಕಂತ ಮಾಡ್ಕೋತಾರೆ? ಯಾರು ಮಾಡ್ಕೊಳ್ಳಲ್ಲ. ಕೆಲವೊಂದಿಷ್ಟು ಗೊತ್ತಿಲ್ಲದೆ, ಕೆಲವೊಂದಿಷ್ಟು ಸಮಯ ಹೆಲ್ಪ್ಲೆಸ್ ಆಗಿ, ಕೆಲವೊಂದಿಷ್ಟು ಸಮಯ ಸ್ಟ್ರೆಸ್ ಇಂದಾಗಿ ನಾವು ಆರೋಗ್ಯ ಹಾಳು ಮಾಡ್ಕೊಳ್ಳೋದು, ಗೊತ್ತಿಲ್ದೇನೆ ಆಗೋದು. ಆಯ್ತಾ? ಹಾಗಾಗಿ ಯಾರ್ಯಾರಿಗೆ ನರ್ವಸ್ ಸಿಸ್ಟಮು, ಗಂಟುಗಳ ನೋವು, ದೇಹದಲ್ಲಿ ಸೆಳೆತ ಹೊಡೆತ ಇದೆ, ವಾತಕ್ಕೆ 1 ಮಾರ್ಕ್ಸ್ ಹಾಕೊಳ್ಳಿ. ಪಿತ್ತದಲ್ಲಿ ಯಾರ್ಯಾರಿಗೆ ಫೀವರ್ ಇದೆ, ಇನ್ಫೆಕ್ಷನ್ ಇದೆ, ಇನ್ಫ್ಲಮೇಷನ್ಸ್ಗಳು ದೇಹದಲ್ಲೆಲ್ಲ ಕಡೆಯಲ್ಲಿ, ಈಗ ಗಂಟುಗಳಲ್ಲಿ ಕಟ್ ಶಬ್ದ ಆಗಿ ನೋವು ಬರೋದು ವಾತ, ಗಂಟು ಊತ ಬರೋದು, ಕೆಂಪಗಾಗಿ ಊತ ಬರುತ್ತಲ್ಲ, ಇನ್ಫ್ಲಮೇಷನ್, ಅದು ಪಿತ್ತ. ಹೀಟ್ ಜಾಸ್ತಿ ಆದವರು ಪಿತ್ತಕ್ಕೆ ಹಾಕೊಳ್ಳಿ. ಅಸಿಡಿಟಿ, ಗ್ಯಾಸ್ಟ್ರೈಟಿಸ್, ಪಿತ್ತ ಜಾಸ್ತಿ ಆಗಿರೋದು, ದೇಹದಲ್ಲಿ ಹೀಟ್ ಇರೋದು, ಬಾಡಿಯಲ್ಲಿ ಹೀಟ್ ಜಾಸ್ತಿ ಆಗಿರೋದು, ಇನ್ಫ್ಲಮೇಷನ್ ಇರೋರೆಲ್ಲ ಪಿತ್ತಕ್ಕೆ 1 ಮಾರ್ಕ್ಸ್ ಹಾಕೊಳ್ಳಿ. ಉಸಿರಾಟದ ಸಮಸ್ಯೆ, ಮೋಷನ್ ಅಲ್ಲಿ ಮ್ಯೂಕಸ್ ಹೋಗೋದು, ಮೈಕೈಯಲ್ಲೆಲ್ಲ ಸ್ವೆಲ್ಲಿಂಗ್ ಬರೋದು, ಊತ ಬರೋದು, ಕಾಲು ಊತ ಬರೋದು, ಹೊಟ್ಟೆ ಊತ ಬರೋದು, ಈ ತರ ಇದ್ದವರೆಲ್ಲ ಕಫಕ್ಕೆ 1 ಮಾರ್ಕ್ಸ್ ಹಾಕೊಳ್ಳಿ. ಚಿಕ್ಕಂದಿನಿಂದ ಇದ್ದದ್ದು ಟೆಂಡೆನ್ಸಿಗೂ ಹಾಕಿ ಮಾರ್ಕ್ಸ್, ತೊಂದ್ರೆ ಇಲ್ಲ. ಬಟ್ ಇವಾಗ ಏನಿದೆ ಅದನ್ನ ಹಾಕಿ. ಹೌದು. ಇನ್ನು ಕನಸುಗಳಲ್ಲಿ ವಾತದವರಿಗೆ ಯಾವಾಗ್ಲೂ ಯಾವ ತರ ಕನಸು ಬೀಳುತ್ತೆ ಗೊತ್ತಾ? ಹಾರ್ತಿದ್ದಂಗೆ, ಓಡ್ತಿದ್ದಂಗೆ, ಒಂದೇ ಸತಿ ಆತಂಕ ಆದಂಗೆ, ಸಡನ್ ಆಗಿ ಭಯ ಆಗಿ ಎಚ್ಚರ ಆದಂಗೆ, ಅಥವಾ ಮಲಗದಲ್ಲಿ ಒಂದೊಂದ್ಸತಿ ಹಿಂಗ್ ಜರ್ಕ್ ಆಗತ್ತೆ, ಫೀಲ್ ಆಗಿದೆಯಾ? ವಾತ, ಅದು 1 ಮಾರ್ಕ್ಸ್ ಹಾಕೊಳ್ಳಿ. ಯಾವಾಗ್ಲೂ ವಾತದಲ್ಲಿ ಸಡನ್ ಆಗಿ ಎಕ್ಸಾಮಿಗೆ ಓದ್ಲೇ ಇಲ್ಲ, ಎಕ್ಸಾಮಿಗೆ ಹೋಗ್ಬಿಟ್ಟಿದೀನಿ, ಎಕ್ಸಾಮ್ ಮುಗಿಸಿ ಎಷ್ಟು ವರ್ಷ ಆದ್ರೂನು ಹಂಗೊಂದು ಕನ್ಸು, ಎಲ್ಲೋ ಹಾರ್ತಿದ್ದಂಗೆ, ಎಲ್ಲಿಂದನೋ ಡಪ್ ಅಂತ ಬಿದ್ದಂಗೆ, ಏನೋ ಸಡನ್ ಆಗಿ ಭಯ ಆಗಿ ಎದ್ದೇಳೋದು, ಏನ್ ಭಯ ಗೊತ್ತಿರೋದಿಲ್ಲ. ಇದೆಲ್ಲ ವಾತಕ್ಕೆ ಸಂಬಂಧಪಟ್ಟಂತೆ, ವಾತಜ ಟೆಂಡೆನ್ಸಿಲಿ ಈ ತರ ಕನ್ಸು ಬೀಳುತ್ತೆ. ಪಿತ್ತದಲ್ಲಿ ಯಾವ ತರ ಕನ್ಸು ಬೀಳುತ್ತೆ ಗೊತ್ತಾ? ತುಂಬಾ ಕಲರ್ಫುಲ್ ಆಗಿರೋಂಥದ್ದು, ರೊಮ್ಯಾಂಟಿಕ್ ಆಗಿರೋಂಥದ್ದು, ಪ್ಯಾಷನೇಟ್. ಅಂದ್ರೆ ಈಗ ನಾನೊಬ್ಬ ವೈದ್ಯ ಅಂತಂದ್ರೆ ತುಂಬಾ ಸಕ್ಸಸ್ಫುಲ್ ಆದಂತಹ ವೈದ್ಯ ಆದಂತಹ ಕನ್ಸು ಬೀಳೋದು, ಅಥವಾ ತುಂಬಾ ಕಲರ್ಫುಲ್ ಆದಂತಹ ಎಲ್ಲೋ ನಾನು ಅಂತ ಒಂದು ಪ್ಲೇಸಿಗೆ ಹೋದಂತೆ, ಅಂದ್ರೆ ನಮ್ಗೆ ಇಷ್ಟ ಆಗಿರೋಂಥ ಅಥವಾ ನಮ್ಮ ವೃತ್ತಿಗೆ ಸಂಬಂಧಪಟ್ಟಂತ, ಅಥವಾ ಈಗ ನನಗೆ ನನ್ನ ಫ್ಯಾಮಿಲಿ ತುಂಬಾ ಇಷ್ಟ ಅಂತಂದ್ರೆ ನಾವೆಲ್ಲ ಫ್ಯಾಮಿಲಿ ಮೆಂಬರ್ಸ್ ತುಂಬಾ ಖುಷಿಯಿಂದ ಇದ್ದಂತೆ, ಎಲ್ಲೋ ಹೋದಂತೆ, ನಾವು ಟ್ರಿಪ್ ಮಾಡ್ತಿದ್ದಂತೆ, ಅಥವಾ ಮನೆಯಲ್ಲಿ ತುಂಬಾ ಖುಷಿಯಿಂದ ಕಳೀತಾ ಇದ್ದಂತ ಸಮಯ, ಈ ರೀತಿಯ ಕನಸುಗಳು ಬಿದ್ರೆ ಅದು ಪಿತ್ತ. ತುಂಬಾ ಕಮ್ಮಿ ಜನರಿಗೆ ಅದು ಆ ತರ ಬೀಳೋದು ಅಲ್ಲ. ಆದ್ರೆ ಪಿತ್ತದಲ್ಲಿ ಇನ್ನೊಂದು ಇರುತ್ತೆ, ಬರೀ ಇದಷ್ಟೇ ಅಲ್ಲ, ನಾವು ಅವ್ರ ಜೊತೆ ಜೋರಾಗಿ ಜಗಳ ಆಡಿದ್ದು ಒಮ್ಮೊಮ್ಮೆ ಕನ್ಸಲ್ಲಿ ಬೀಳುತ್ತೆ. ಕನ್ಸಲ್ಲಿ ಜೋರಾಗಿ ಜಗಳ ಆಯ್ತಾ, ಯಾರ ಜೊತೆ ಇಂಥದ್ದು, ಈ ತರದ ಸನ್ನಿವೇಶಗಳು ಬಿದ್ರೆ ಪಿತ್ತ ಅದು. ಆಯ್ತಾ? ಆಮೇಲೆ ಕಫದ ಕನಸು ಹೆಂಗಿರುತ್ತೆ ಗೊತ್ತಾ? ಕಫದ ಕನಸುಗಳೆಲ್ಲ ಈ ನಾವು ಸಿನಿಮಾಗಳಲ್ಲೆಲ್ಲ ನೋಡ್ತೀವಲ್ಲ, ಆ ತರ ತುಂಬಾ ರೊಮ್ಯಾಂಟಿಕ್ ಮೂವೀಸ್ ಇದ್ದಂಗೆ, ಸೆಂಟಿಮೆಂಟಲ್ ಮೂವಿಗಳು, ರೊಮ್ಯಾಂಟಿಕ್ ಮೂವಿಗಳು. ಅಂದ್ರೆ ಕೆಲವೊಮ್ಮೆ ನೋಡಿ ಕನ್ಸಲ್ಲಿ ಏನೇನೋ ಸೀನ್ ಆಗಿ ಅಳ್ತಾ ಎದ್ದೇಳೋದು ಇರುತ್ತೆ ಕೆಲವೊಮ್ಮೆ. ಅಂತಾಗೆ ಒಂಥರ ಸೆಂಟಿಮೆಂಟಲ್ ಇಮೋಷನ್ ಸೀನ್ಸ್ಗಳು, ರೊಮ್ಯಾಂಟಿಕ್ ಸೀನ್ಸ್ಗಳು, ಹಾಗೆ ಎಲ್ಲೋ ನಾವು ನೀರಿರೋ ಜಾಗಕ್ಕೆ ಹೋದಂಗೆ, ಜಲಪಾತಕ್ಕೆ ಹೋದಂಗೆ, ಆಮೇಲೆ ಈ ತರ ಕನ್ಸುಗಳು ಬೀಳೋದು ಕಫ. ಮತ್ತೆ ಕಫದಲ್ಲಿ ಕನ್ಸುಗಳು ತುಂಬಾ ಕಮ್ಮಿ ಬೀಳತ್ತೆ. ವಾತದಲ್ಲಿ ಸಿಕ್ಕಾಪಟ್ಟೆ ಕನ್ಸು. ಹೆಂಗೆ ಅಂದ್ರೆ ನೀವು ರಾತ್ರಿಯಿಂದ ಮಲಗಿ ಬೆಳಗ್ಗೆ ಎದ್ರೆ ರಾತ್ರಿ ಪೂರಾ ಎಚ್ಚರ ಇದ್ದ ರೀತಿಯಲ್ಲಿ ಟೆಲಿಕಾಸ್ಟ್ ಆಗಿರುತ್ತೆ, ಅದು ವಾತ. ಕಫದವರಿಗೆ ಕನ್ಸು ಬೀಳತ್ತೆ, ಎಲ್ಲೋ 1-2 ಅಷ್ಟೇ, ತುಂಬಾ ಬೀಳೋದಿಲ್ಲ. ಬಿದ್ದದೆಲ್ಲ ಹೀಗೆ ತುಂಬಾ ರೊಮ್ಯಾಂಟಿಕ್ ಅಥವಾ ಸೆಂಟಿಮೆಂಟಲ್, ಅಥವಾ ತೀರಾ ಒಂದು ಈಗ ಎಲ್ಲೋ ನೇಚರಲ್ಲಿ ನಾವು ವಾಟರ್ ಫಾಲ್ಸಿಗೆ ಹೋದಂತೆ, ನೀರಲ್ಲಿ ಜಾಗಕ್ಕೆ ಹೋದಂತೆ, ಅಂತ ಕನ್ಸುಗಳು. ಪಿತ್ತದಲ್ಲೆಲ್ಲ ನಿಮ್ಮ ಅಚೀವ್ಮೆಂಟ್, ನಿಮ್ಮ ಸಕ್ಸೆಸ್, ಏನೋ ಒಂದು ದೊಡ್ಡ ಸಾಧನೆ ಮಾಡದ್ದು, ಅಂತ ಗೋಲ್ ಅಚೀವ್ ಮಾಡಿದಂತ ಕನ್ಸುಗಳು, ಇಲ್ಲ ಜೋರ್ ಜಗಳ ಮಾಡಿದ ಕನ್ಸುಗಳು, ಇದು ಪಿತ್ತ. ಇನ್ನು ನಿಮ್ಮ ಹ್ಯಾಬಿಟ್ಸ್ ಗಳು ಹೆಂಗಿರತ್ತೆ ಅಂತಂದ್ರೆ, ಈಗ ನಿಮಗೆ ತುಂಬಾ ಸ್ಪೀಡಲ್ಲಿ ಸುಯ್ ಅಂತ ಗಾಡಿ ಓಡಿಸೋದಿಷ್ಟ, ಇದ್ರಲ್ಲಿ ಆಟ ಆಡೋದಿಷ್ಟ, ಏನದು ಜಾತ್ರೆಯಲ್ಲೆಲ್ಲ ಇದೆಲ್ಲ ಬರುತ್ತಲ್ಲ, ಸುಯ್ ಅಂತೆಲ್ಲ ಓಡಾಡೋದು, ಅಂತದ್ರಲ್ಲೆಲ್ಲ ಇಷ್ಟ. ನಿಮ್ಗೆ ಅಡ್ವೆಂಚರ್ಸ್ ತುಂಬಾ ಇಷ್ಟ, ಟ್ರಾವೆಲಿಂಗ್ ಸಿಕ್ಕಾಪಟ್ಟೆ ಇಷ್ಟ, ಪಾರ್ಕಿಗೆ ಹೋಗ್ತೀರಾ, ಆಟ ಆಡ್ತೀರಾ, ಈ ತರದ ಇಂಟ್ರೆಸ್ಟ್ ಇರೋರಾದ್ರೆ ವಾತಕ್ಕೆ 1 ಮಾರ್ಕ್ಸ್ ಹಾಕಿ. ಪಿತ್ತದವ್ರಿಗೆ ಹೆಂಗೆ ಅಂದ್ರೆ ಸ್ಪರ್ಧೆಗಳಿಷ್ಟ, ಕಾಂಪಿಟೇಷನ್, ಚರ್ಚಾ ಸ್ಪರ್ಧೆಗಳು, ಡಿಬೇಟ್, ಗೊತ್ತಾಯ್ತಾ? ಈಗ ಕೆಲವು ಮಕ್ಕಳು ನೋಡಿ, ನೀವು ಕಾಂಪಿಟೇಷನ್ ಅಂತ ಇಟ್ರೆ ಭಾಗವಹಿಸ್ತಾರೆ, ಹೋಗೋ ಆಡೋ ಅಂದ್ರೆ ಬೋರಮ್ಮ ಯಾರು ಆಡ್ತಾರೆ, ಆಟ ಇಷ್ಟ ಇಲ್ಲ ಅವನಿಗೆ, ಆದ್ರೆ ಕಾಂಪಿಟೇಷನ್ ಅಂತಂದ್ರೆ ಓಡ್ತಾನೆ. ಅದು ಪಿತ್ತ ಪ್ರಕೃತಿ. ಪಿತ್ತ ಪ್ರಕೃತಿಯಲ್ಲಿ ಆ ಲಕ್ಷಣಗಳಿರುತ್ತೆ. ಅವರಿಗೆ ಕಾಂಪಿಟೇಷನ್, ಚರ್ಚಾ ಸ್ಪರ್ಧೆಗಳು, ವಾದ ವಿವಾದಗಳು, ಈ ತರದ ಸ್ಪೋರ್ಟ್ಸ್, ಈ ತರದ ಕಾಂಪಿಟೇಷನ್ ಇಷ್ಟ ಆಗತ್ತೆ. ವಾತದವ್ರಿಗೆ ಹೆಂಗೆ ಅಂದ್ರೆ ಜಸ್ಟ್ ಸುತ್ತಬೇಕು, ಟ್ರಾವೆಲ್ ಮಾಡ್ಬೇಕು, ಓಡಾಡ್ಬೇಕು, ಎಂಜಾಯ್ ಮಾಡ್ಬೇಕು, ಸ್ಪೀಡ್ ಇಂದೆಲ್ಲ ಆಟ ಆಡ್ಬೇಕು, ಅದು ವಾತ ಪ್ರಕೃತಿ. ಕಫದವ್ರಿಗೆ ಏನ್ ಹೇಳಿ, ಚಂದ ಒಂದು ಹೊಳೆ ಹರಿಯುವಲ್ಲಿ ಹೋಗಿ ಹೊಳೆಯಲ್ಲಿ ಕಾಲು ಇಟ್ಕೊಂಡು ಕುತ್ಕೋಬೇಕು,
ಇಲ್ಲ ಜಲಪಾತ ಬೀಳೋ ಅಲ್ಲಿ ನೀರಡಿಗೆ ಹೋಗಿ ಕೂತ್ ಬಿಡ್ಬೇಕು, ಆ ನೀರಿಷ್ಟ. ಸಮುದ್ರಕ್ಕೆ ಹೋಗಿ ಸಮುದ್ರದಲ್ಲಿ ನೀರಲ್ಲಿ ನಿಂತ್ಕೊಂಡಿರ್ಬೇಕು, ಇಲ್ಲ ಕೂತು ಆ ನೀರನ್ನು ಎಂಜಾಯ್ ಮಾಡ್ಬೇಕು. ಇದು ವಾತ. ಕಫ. ಸೊ ಕಫದವ್ರಿಗೆ ಹೆಂಗೆ ಅಂತಂದ್ರೆ ನೀರಿಗೆ ಸಂಬಂಧಪಟ್ಟಂತೆ, ಅಂದ್ರೆ ಈಗ ಹೊಳೆ, ನದಿ, ವಾಟರ್ ಫಾಲ್ಸ್ ಅಥವಾ ಸಮುದ್ರ, ಇಂಥದ್ನೆಲ್ಲ ಇಷ್ಟಪಡ್ತಾರೆ. ಅಲ್ಲಿ ಹೋಗಿ ಆ ನೀರಲ್ಲಿ ಕೂತ್ರು ಸಾಕು, ಸಂತೃಪ್ತಿ ಆಗ್ಬಿಡತ್ತೆ. ಅದು ಕಫಜ. ವಾತದವ್ರಿಗೆ ಹಂಗಲ್ಲ, ಅಯ್ಯೋ ಇದೆಲ್ಲ ಏನ್ ಬೋರು, ಇದೇನಿದು ಸಮುದ್ರ ನೋಡೋದು ಬೋರ್ ಇದು, ಇಲ್ಲ ಅಲ್ಲಿ ಹೋಗೋಣ, ಏನಾದ್ರು ಇದ್ ಮಾಡೋಣ, ರೈಡ್ಸಿಗೆ ಹೋಗೋಣ, ಏನಾದ್ರು ಅಡ್ವೆಂಚರ್ ಮಾಡೋಣ, ಟ್ರೆಕ್ ಮಾಡೋಣ, ಅಥವಾ ಆ ನೀರಲ್ಲಾದ್ರೂ ವಾಟರ್ ಸ್ಪೋರ್ಟ್ಸ್ ಮಾಡೋಣ ಅಂತ, ಸ್ಪೀಡ್ ಬೈಕ್ ಬರುತ್ತಲ್ಲ ಅದ್ರಲ್ಲಿ ಹೋಗೋಣ ಅಂತ, ಅದು ವಾತ. ಆಯ್ತಾ? ಸೊ ಇದಿಷ್ಟು ನಿಮ್ಮ ಪ್ರಕೃತಿಗಳನ್ನ ಹೇಳುತ್ತೆ. ನೋಡೋಣ ಈಗ ಕೌಂಟ್ ಮಾಡಿ ಎಷ್ಟೆಷ್ಟು ಮಾರ್ಕ್ಸ್ ಬಂತಂತ. ವಾತಕ್ಕೆ ಎಷ್ಟು ಮಾರ್ಕ್ಸ್, ಪಿತ್ತಕ್ಕೆ ಎಷ್ಟು ಮಾರ್ಕ್ಸ್, ಮಾರ್ಕ್ಸ್ ಹಾಕಿ ಲಾಸ್ಟಿಗೆ ಫೈನಲ್ ಮಾರ್ಕ್ಸ್ ಗಳನ್ನ ಹಾಕಿ. ಇಲ್ಲಿ ನೋಡಿ, ಇದು ತ್ರಿದೋಷಜ. ಇಲ್ಲಂತಂದ್ರೆ ವಾತ ಪ್ರಿಡಾಮಿನೆಂಟ್ ಆಗಿದೆ, ಆದ್ರೆ ಅದರಲ್ಲಿ ಪಿತ್ತ ಮತ್ತೆ ಕಫಜ ಕೂಡ ಆಲ್ಮೋಸ್ಟ್ ಈಕ್ವಲ್ ಇದ್ದಂಗಿದೆ. ಸೊ ತ್ರಿದೋಷಜ ಪ್ರಕೃತಿಲಿ 3 ದೋಷಗಳು ಇದಾವೆ, ವಾತ ಪ್ರಿಡಾಮಿನೆಂಟ್. ಸೊ ಚಿಕ್ಕಂದಿನಿಂದ ಹೇಳೋದಾದ್ರೆ ಬೇಸಿಕಲಿ ವಾತ ಪ್ರಿಡಾಮಿನೆಂಟ್ ತ್ರಿದೋಷಜ ಪ್ರಕೃತಿ ಅಂತ ಹೇಳ್ಬೋದು. ಅಂದ್ಮೇಲೆ ಇಲ್ಲಿ ಪ್ರಿಡಾಮಿನೆಂಟ್ ಆಗಿ ಪಿತ್ತ ವಾತಜ, ವಾತ ಪಿತ್ತಜ ಬೇರೆ, ಪಿತ್ತ ವಾತಜ ಬೇರೆ. ಆಯ್ತಾ? ಪಿತ್ತ ಜಾಸ್ತಿ ಇದೆ, ಪಿತ್ತ ಲೀಡರು, ಪಿತ್ತದ ಜೊತೆ ವಾತ ಕೂಡ ಇದೆ. ಪಿತ್ತ ವಾತಜ ಪ್ರಕೃತಿ. ನಿಮ್ಮ ಪ್ರಕೃತಿ ಯಾವುದು? ಪಿತ್ತ ವಾತಜ. ವಿಕೃತಿ ಏನು? ಈಗ ನಾಡಿ ಪರೀಕ್ಷೆಯಲ್ಲಿ ನಿಮಗೆ ಗೊತ್ತಾಗಿದ್ದು ವಿಕೃತಿ. ನಿಮ್ದು ವಾತಜ ಪ್ರಕೃತಿ. ಮೂಲತಃ ಪ್ರಕೃತಿ ವಾತಜ, ಫಾಲೋಡ್ ಬೈ ತ್ರಿದೋಷಜ ಇನ್ಫ್ಲುಯೆನ್ಸ್. ನಿಮ್ದು ಮುಖ್ಯವಾಗಿ ಎಷ್ಟು? 8, 12, 3 ಅಂದ್ರೆ ಇದು ಪಿತ್ತ ವಾತಜ. ನಿಮ್ಮ ಪ್ರಕೃತಿ ಹುಟ್ಟಿನಿಂದ ನಿಮ್ಮ ಪ್ರಕೃತಿ ಏನ್ ಹೇಳಿ? ಪಿತ್ತ ವಾತಜ. ವಾತ 6, ಪಿತ್ತ 3, ಕಫ 3. ಅಂದ್ಮೇಲೆ ಇಲ್ಲಿ ವಾತ ಪ್ರಿಡಾಮಿನೆಂಟ್ ಪ್ರಕೃತಿ, ವಾತ ಮೇನ್, ಜೊತೆಗೆ ತ್ರಿದೋಷಜ, ಉಳಿದಿದ್ದೆರಡರದ್ದು ಇನ್ಫ್ಲುಯೆನ್ಸ್ ಇದೆ. ಆಮೇಲೆ ನಿಮ್ದು ಅಂದ್ಮೇಲೆ ನಿಮ್ಮ ಬೇಸಿಕ್ ಪ್ರಕೃತಿ ವಾತಜ, ಪ್ರಿಡಾಮಿನೆಂಟ್ ವಾತಜ, ಫಾಲೋಡ್ ಬೈ ಪಿತ್ತ. ಅದೇ ನಿಮ್ಮಲ್ಲಿ ಗಾಳಿ ಬೆಂಕಿ ಸೇರ್ದಂಗೆ ಅನ್ನೋದು ಇದಕ್ಕೆ. ಯಾರ್ಯಾರ್ದು ಈಗ ಪಿತ್ತ ವಾತ, ವಾತ ಪಿತ್ತ ಇದ್ದೀರಲ್ಲ, ನಿಮ್ಮಲ್ಲಿ ರೋಗಗಳು ಸ್ವಲ್ಪ ಉಲ್ಬಣಾವಸ್ಥೆಲೇ ಬರೋದು ಜಾಸ್ತಿ. ಯಾಕಂದ್ರೆ ದೇಹದಲ್ಲಿ ಗಾಳಿ ಬೆಂಕಿ ಸೇರ್ದಂಗೆ ಅದು. ಮಕ್ಳಿಗೆ ಹೇಳ್ತಾರಲ್ಲ, 2 ಕಿಲಾಡಿ ಮಕ್ಳು ಸೇರಿದ ಏನಂತೀರಾ? ಗಾಳಿ ಬೆಂಕಿ ಸೇರ್ದಂಗೆ, ಪ್ರಳಯಾಂತಕರು ಅಂತ. ಹಾಗೆ ನಿಮ್ಮದು 4. ಇಲ್ಲಿ ವಾತ ಪಿತ್ತಜ ನಿಮ್ಮ ಪ್ರಕೃತಿ, ವಾತ ಪ್ರಿಡಾಮಿನೆಂಟ್. ಹಾಗಾಗಿಯೇ ವೇಟ್ ಲಾಸ್ ಟೆಂಡೆನ್ಸಿ ಯಾಕೆ ಬಂದು, ಈಗ ನೋಡಿ ಕೆಲವರಿಗೆ ಸಿಕ್ಕಾಪಟ್ಟೆ ಅಸಿಡಿಟಿ ಇರುತ್ತೆ, ವೇಟ್ ಗೇನ್ ಆಗ್ತಿರತ್ತೆ. ಹೇಳ್ತಾರೆ ಏನು ತಿನ್ನಕ್ ಆಗಲ್ಲ ಮೇಡಮ್, ತಿನ್ನಕ್ಕೆ ಆಗಲ್ಲ ಅಷ್ಟು ಅಸಿಡಿಟಿ, ಆದ್ರೆ ವೇಟ್ ಮಾತ್ರ ಕಮ್ಮಿ ಆಗಲ್ಲ ಅನ್ನೋರು ಇರ್ತಾರೆ. ಯಾರು ಅವರು? ಕಫಜ ಪಿತ್ತಜ. ಕಫ ಪ್ರಿಡಾಮಿನೆಂಟ್ ಇದ್ದು ಪಿತ್ತ ವಿಕೃತಿ ಆದವರಲ್ಲಿ ವೇಟ್ ಗೇನ್ ಆಗ್ತಾನೆ ಇರ್ತಾರೆ. ಪಾಪ ತಿನ್ನಕ್ ಆಗ್ತಿರಲ್ಲ ಅವರಿಗೆ, ಎಷ್ಟು ಹಿಂಸೆ ಆಗ್ತಿರತ್ತೆ, ಆದ್ರೆ ತೂಕನೂ ಹೆಚ್ಚಾಗ್ತಿರತ್ತೆ. ಅದೇ ಹೌದು, ಕರೆಕ್ಟ್. ಅದೇ ಆ ಟೆಂಡೆನ್ಸಿ ಇರೋದ್ರಿಂದಾನೇ ವಾತ ಪಿತ್ತಜ ಟೆಂಡೆನ್ಸಿ ನಿಮ್ಗೆ ಇದ್ದಿದ್ದಕ್ಕೆ ಯಾವಾಗ ನಿಮ್ ದೇಹದಲ್ಲಿ ರೋಗ ಬಂತೋ, ವಿಕೃತಿಗಳು ಶುರುವಾಯ್ತೋ, ಆಗ ದೇಹ ಸಟ್ ಅಂತ ದೇಹದ ತೂಕವನ್ನ ಇಳಿಸ್ಕೊಳ್ತು. ವಾತ ಪ್ರಿಡಾಮಿನೆನ್ಸ್ ಇರೋದಕ್ಕೇನೆ ನಿಮ್ಮಲ್ಲಿ ಅಷ್ಟು ತೂಕ ಇಳ್ತಿಲ್ಲ. ಅಂದ್ರೆ ನಿಮ್ ತರನೇ ಖಾರ ತಿಂದವ್ರು ನಿಮ್ ಮನೇಲೇ ಇರ್ಬೋದು, ಯಾಕಂದ್ರೆ ನೀವು ತಿಂದ ಫುಡ್ಡನ್ನೇ ಎಲ್ಲರೂ ತಿಂದಿದ್ದಾರೆ ತಾನೆ, ಎಲ್ರಿಗಾಗಿರೋದಿಲ್ಲ. ನಿಮ್ಮ ಟೆಂಡೆನ್ಸಿ ಅದು ಇರೋದ್ರಿಂದ ನಿಮ್ಗೆ ಹಾಗಾಗಿರತ್ತೆ. ವಾತ ಪಿತ್ತಜ ನಿಮ್ಮ ಮೂಲ ಪ್ರಕೃತಿ ವಾತ ಪಿತ್ತಜ. ಗೊತ್ತಾಯ್ತಾ? ಆಯ್ತಲ್ಲ, ಎಲ್ರದ್ದು ಆಯ್ತಲ್ಲ. ಹಾಗೆ ಸೊ ನಿಮ್ಮ ಪ್ರಕೃತಿ, ನಿಮ್ಮ ಈ ಟೆಂಡೆನ್ಸಿಯನ್ನ ನಿಮ್ಮ ಒಮ್ಮೆ ಅರ್ಥ ಮಾಡ್ಕೊಂಡ್ರೆ ಅದಕ್ಕೆ ಅನುಗುಣವಾಗಿ ನೀವು ಪ್ರಿಕಾಷನ್ಸ್ ತಗೊಳ್ಳೋದು ಈಸಿ ಆಗತ್ತೆ. ನೀವು ಅರ್ಥ ಮಾಡ್ಕೊಳ್ಳೋದಕ್ಕಾಗತ್ತೆ. ಮಹಾದೋಷಕರ ಮಹಾದೋಷಕರ ಭಾವ ಅವಾಯ್ಡ್ ಮಾಡಿ. ಉಚ್ಚೈರ್ಭಾಷ್ಯಂ ರತಕ್ಷೋಭ ಮತಿ ಸಂಕ್ರಮಣ ಆಸನಹಿ ಅಜೀರ್ಣ ಅಹಿತ ಭೋಜೇಚ್ಛ ದಿವಾ ಸ್ವಪ್ನಂ ಸಮೈಥುನಂ. ದೂರ ಇಡಿ ಇದೆಲ್ಲದನ್ನ. ಅಷ್ಟೇ ಅಲ್ಲದೆ ಜೀರ್ಣ ಆಹಾರ ಲಕ್ಷಣ ಉದ್ಗಾರ ಶುದ್ಧಿರುತ್ಸಾಹ ವೇಗೋತ್ಸರ್ಗ ತಥೈವಚ ಲಘುತಾಕ್ಷುತ್ ಪಿಪಾಸಾಚ ಜೀರ್ಣ ಆಹಾರಸ್ಯ ಲಕ್ಷಣಂ. ಈ ಲಕ್ಷಣ ಕಾಣೋ ತನಕ ಆಹಾರ ತಗೊಳ್ಬೇಡಿ, ಶಿಸ್ತನ ತನ್ನಿ. ಪ್ರತಿನಿತ್ಯ 20 ನಿಮಿಷ ಕನಿಷ್ಠ ಪ್ರಾಣಾಯಾಮ ಮಾಡ್ಲಿಕ್ಕೆ ಬೇಕು. ಕನಿಷ್ಠ 20 ನಿಮಿಷ ಕನಿಷ್ಠ ಪ್ರಾಣಾಯಾಮ ಮಾಡ್ಲಿಕ್ಕೆ ಬೇಕು. ಯಾವ್ದಾದ್ರೂ ಸರಿ, ಸುಮ್ಮನೆ ಉಸಿರನ್ನಾದ್ರೂ ಒಬ್ಸರ್ವ್ ಮಾಡಿ, ಬಟ್ 20 ನಿಮಿಷ ಉಸಿರಿಗೆ ಸಂಬಂಧಪಟ್ಟಂತೆ ಉಸಿರಿನ ವ್ಯಾಯಾಮ ಮಾಡಬೇಕು. ದೇಹಕ್ಕೆ ಕನಿಷ್ಠ ಪಕ್ಷ 60 ನಿಮಿಷ ಪ್ರತಿನಿತ್ಯ. 60 ನಿಮಿಷ. ಅದೇ 3 ದೋಷಗಳಿಗೆ ಹೇಳ್ತಾ ಇರೋದು. ನಿಮ್ಮಲ್ಲಿ ಈಗ ಏನೇ ವಿಕೃತಿಗಳಿರ್ಲಿ, ಕನಿಷ್ಠ 20 ನಿಮಿಷಗಳ ಕಾಲ ಉಸಿರಿನ ವ್ಯಾಯಾಮ, 60 ನಿಮಿಷಗಳ ಕಾಲ ದೇಹದ ವ್ಯಾಯಾಮ, 7 ರಿಂದ 8 ಗಂಟೆಗಳ ಕಾಲ ರಾತ್ರಿಯ ಒಳ್ಳೆ ನಿದ್ದೆ,
ಹಗಲು ನಿದ್ದೆ ಮಾಡದೇ ಇರುವಂಥದ್ದು, ಜಾಸ್ತಿ ಮಾತಾಡದೇ ಇರುವಂಥದ್ದು, ಆದಷ್ಟು ಮೌನವಾಗಿ ಇರುವಂಥದ್ದು, ತಲೆಯಲ್ಲಿ ಒಳಗೆ ಕೂಡ ಮೌನವಾಗಿರುವಂಥದ್ದು. ಬರೀ ಬಾಯಲ್ಲಿ ಅಷ್ಟೇ ಅಲ್ಲ, ಮನಸ್ಸಿನಲ್ಲಿ ಕೂಡ ಆ ಚಲನೆ ಏನು ಓಡ್ತಿದೆಯಲ್ಲ ಅದನ್ನ ಶಾಂತ ಮಾಡುವಂಥದ್ದು, ಈ ಕ್ಷಣದಲ್ಲಿ ಬದುಕೋದು. ಪಾಸ್ಟ್ ಅಲ್ಲಿ ಯೋಚನೆ ಮಾಡ್ಲಿಕ್ಕೆ ನಾವು ರಿಪೀಟೆಡ್ಲಿ ನೀವು ಅದನ್ನೇ ತಾನೇ ಯೋಚನೆ ಮಾಡೋದು. ಹಳೇದನ್ನೇ ನೆಂದು ಯೋಚನೆ ಮಾಡ್ತಿರ್ತೀರಾ. ಅದನ್ನ ಕಟ್ ಆಫ್ ಮಾಡಿ ನಾಮ ಜಪ ಶುರು ಮಾಡಿ. ಎಲ್ಲೆಲ್ಲೆಲ್ಲಿ ನಿಮ್ಗೆ ಹಳೇದ್ ನೋವಾಗ್ತಿರತ್ತೆ, ಹಳೇದ್ ನೆನಪಾಗ್ತಿರತ್ತೆ, ಟೆನ್ಷನ್ ಆಗ್ತಿರತ್ತೆ, ಆರೋಗ್ಯ ಕೆಟ್ಟೋಗತ್ತಾ, ನಂಗೆ ಕ್ಯಾನ್ಸರ್ ಬರತ್ತಾ, ಮತ್ತೊಂದ್ ಬರತ್ತಾ, ಇನ್ನೊಂದ್ ಬರತ್ತಾ, ಈ ಎಲ್ಲ ಯೋಚನೆಗಳು ಯಾವಾಗ ನಿಮಗ್ ಬರತ್ತೆ, ಸುಮ್ನೆ ನಾಮ ಜಪ ಮಾಡಿ. ರಾಮ, ಕೃಷ್ಣ, ಶಿವ, ನಿಮ್ಗೆ ಯಾವ ದೇವ್ರ ಇಷ್ಟ ಮಾಡಿ. ದೇವ್ರ ಇಷ್ಟ ಇಲ್ಲ ಅಂದ್ರೆ ನಿಮ್ಮ ಹೆಸರಾದ್ರೂ ಸರಿ ನೀವು ಜಪ ಮಾಡಿ. ಹಳೆ ಇದೇನ್ ಮಾಡತ್ತೆ ಅರ್ಥ ಮಾಡ್ಕೊಳ್ಳಿ. ಹೌದು, ಮನ್ಸಲ್ಲಿ ಬಾಯಲ್ಲಿ ಏನಾದ್ರೂ ಮಾಡ್ಕೊಳ್ಳಿ, ತೊಂದ್ರೆ ಇಲ್ಲ. ಬಟ್ ಆ ಪ್ಯಾಟರ್ನ್ ಚೇಂಜ್ ಆಗ್ಬೇಕು. ಇದು ನಿಮ್ಮ ನ್ಯೂರಾನ್ಸ್ ಅನ್ನ ರೀವೈರಿಂಗ್ ಮಾಡತ್ತೆ. ಇಲ್ಲಿ ಯಾಕೆ ಗೊತ್ತಾ, ಇಲ್ಲಿ ಜಪ ಅನ್ನುವಂಥದ್ದು ನೀವು ದೇವ್ರಿಗೆ ಖುಷಿ ಆಗ್ಲಿ ಅಂತ ಮಾಡುದು ಬೇಡ. ದೇವ್ರಿಗೆ ಎಂತ ಆಗ್ಲಿಕ್ಕೆ ಉಂಟು ನಿಮ್ಮ ಜಪ ತಗೊಂಡು? ಅವನು ಸಜ್ಜಿತ ಆನಂದ, ಅವನು ಯಾವಾಗ್ಲೂ ಆ ಖುಷಿಯಲ್ಲೇ ಇರ್ತಾನೆ, ಅವನು ಆರಾಮಾಗೇ ಇರ್ತಾನೆ. ನೀವು ಜಪ ಮಾಡಿ ಅವನು ಖುಷಿ ಪಡಿಸೋದಾ? ಅಲ್ವಾ? ಹಾಗಿದ್ರೆ ನಾವು ಜಪ ಮಾಡ್ಲಿಲ್ಲ ಅಂದ್ರೆ ಅವನು ಉಗ್ರಾವಸ್ಥೆಯಲ್ಲಿ ಇರ್ತಾನ? ಅವನು ಯಾವಾಗ್ಲೂ ಖುಷಿಯಲ್ಲಿ ಇರ್ತಾನೆ. ನಾವು ನಮಗೋಸ್ಕರ ಪ್ಯಾಟರ್ನ್ ಅಲ್ಲಿ, ಈಗ ನೋಡಿ, ನಾವು ಯಾವಾಗ್ಲೂ ಕೂಡ ನಮ್ಮ ಹಳೆಯ ನೆನಪು ಅಥವಾ ಮುಂದಿನ ಭಯ ಇದ್ರಲ್ಲೇ ಬದುಕೋದು. ಈ ಪ್ಯಾಟರ್ನ್ ಅನ್ನೇ ನೀವು ರಿಪೀಟೆಡ್ಲಿ ಅದನ್ನೇ ತಾನೆ. ನೀವೇ ಹೇಳಿ, ಈಗ ನಿಮ್ಮ ಹಿಂದಿನ ದಿನಗಳ ಬಗ್ಗೆ ನೀವು ಎಷ್ಟು ಸಲ ನೆನಪು ಮಾಡ್ಕೊಳ್ಳಲ್ಲ ಒಂದು ದಿನದಲ್ಲಿ? ತುಂಬಾ ಸತಿ ಜಪ ಮಾಡ್ದಂಗೆ ಮಾಡ್ತೀವಿ ತಾನೆ. ಅಯ್ಯೋ ನಂಗೆ ಹಿಂಗಾಯ್ತು ಅಂತ ನಾವೇನ್ ಜಪ ತಾನೆ ಅದು ಮಾಡೋದು. ಅಥವಾ ಮುಂದೇನಾಗುತ್ತೋ, ಮಕ್ಳಿಗೇನಾಗತ್ತೋ, ಗಂಡಂಗೇನಾಗತ್ತೋ, ಹೆಂಡತಿಗೇನಾಗತ್ತೋ, ಹಣಕ್ಕೇನಾಗತ್ತೋ, ಮನೆಗೇನಾಗತ್ತೋ, ಇದು ಏನು ಜಪ ತಾನೆ? ಫ್ಯೂಚರ್ ಬಗ್ಗೆ, ಪಾಸ್ಟ್ ಬಗ್ಗೆ ಅಥವಾ ಫ್ಯೂಚರ್ ಬಗ್ಗೆ ಕಂಟಿನ್ಯೂಸ್ಲಿ ನಾವು ಜಪ ಮಾಡ್ತಿರ್ತೀವಿ. ಈ ಪ್ಯಾಟರ್ನ್ ನಿಮ್ಗೆ ರೋಗ ಕೊಡ್ತಿರತ್ತೆ. ಇದನ್ನ ಕಟ್ ಡೌನ್ ಮಾಡ್ಬೇಕಂದ್ರೆ ಅದ್ರ ಬದ್ಲಿಗೆ ಬೇರೆ ಕೊಡ್ಬೇಕಲ್ಲ, ನಾಮ ಜಪ. ಈ ನೀವು ಹಳೆ ನೆನಪು, ಮುಂದಿನ ಹೆದರಿಕೆ, ಇದನ್ನ ಕಟ್ ಡೌನ್ ಮಾಡ್ಬೇಕು ಅಂತಂದ್ರೆ ಒಂದು ನಾಮ ಜಪ ಹಿಡ್ಕೊಳ್ಳಿ. ಈಗೆಲ್ಲ ನಿಮ್ಮ ರುದ್ರಾಕ್ಷಿ ಸಿಕ್ಕಿದವರೆಲ್ಲ ದಯವಿಟ್ಟು ಕನಿಷ್ಠ ಒಂದು 10 ರೌಂಡ್ 10 ಜಪಮಾಲೆ ದಿನ ಜಪ ಮಾಡಿ. ಎಲ್ಲೆಲ್ಲೆಲ್ಲೆಲ್ಲಿ ನೀವೀಗ ನಾಳೆ ಒಬ್ಸರ್ವ್ ಮಾಡ್ಕೊಳ್ಳಿ, ನೀವು ಒಬ್ರಿಗೊಬ್ರು ನೆನಪು ಮಾಡ್ಕೊಳ್ಳಿ. ಯಾವಾಗ ನೀವೀಗ ಸಿಕ್ಕಿದಾಗೆಲ್ಲ ಏನಾದ್ರೂ ಹಳೇದು ಅಥವಾ ಫ್ಯೂಚರ್ ಬಗ್ಗೆ ಮಾತಾಡ್ತಿರಲ್ಲ, ಮಾತಾಡಿದ ತಕ್ಷಣ ಮಾತಾಡ್ಬಾರ್ದಲ್ಲ, ನಾವು ಈ ಕ್ಷಣದ ಬಗ್ಗೆ ಅಷ್ಟೇ ಮಾತಾಡ್ಬೇಕಂತ ನೆನಪು ಮಾಡ್ಕೊಳ್ಳಿ, ಜಪ ಮಾಡಿ. ಒಂದು ಮಾಲೆ ಮುಗಿಸಿ. ಮತ್ತೇನೋ ತಲೆಗೆ ಯೋಚನೆ ಬಂತ, ಹಳೇದು ಬಂದ ತಕ್ಷಣ ನಾನು ಹೇಳಿದ ನೆನಪು ಮಾಡ್ಕೊಳ್ಳಿ. ಇನ್ನೊಂದ್ ಸತಿ ಮಾಲೆ ತೆಗೆದು ಜಪಮಾಲೆಯಲ್ಲಿ 108 ಸತಿ ರಾಮ ರಾಮ ರಾಮನೋ, ಕೃಷ್ಣ ಕೃಷ್ಣ ಕೃಷ್ಣನೋ, ಶಿವ ಶಿವ ಶಿವ, ನಿಮ್ಗೆ ಏನ್ ಇಷ್ಟ ಆ ದೇವ್ರು, ನಿಮ್ಗೆ ಯಾವ ದೇವ್ರ ಇಷ್ಟನೋ ಆ ದೇವರ ನಾಮ ಜಪವನ್ನ ಮಾಡಿ. ಇದು ನಿಮ್ಮ ಬ್ರೈನ್ ಅಲ್ಲಿ ತುಂಬಾ ದೊಡ್ಡ ಬದಲಾವಣೆಯನ್ನ ಮಾಡುತ್ತೆ. ನಮ್ಮ ಹಿರಿಯರು ಮೂರ್ಖರಾಗಿರ್ಲಿಲ್ಲ, ಭಾರತೀಯರು ಅಷ್ಟು ಗೊಡ್ಡುಗಳಾಗಿರ್ಲಿಲ್ಲ. ಸುಮ್ನೆ ದೇವ್ರಿಗೆ ಖುಷಿ ಮಾಡಕ್ಕೆ ಅಂತ ನಾವು ಮಾಡೋದಲ್ಲ. ನಮ್ಮೊಳಗಿದ್ದ ದೇವ್ರು ಅಂದ್ರೆ ನಮ್ಮ ಆರೋಗ್ಯ. ನೀವು ಇದನ್ನ ಮಾಡೋದ್ರಿಂದ ನಿಮ್ಮ ಆರೋಗ್ಯ ಸರಿ ಹೋಗತ್ತೆ, ನಿಮ್ಮ ನ್ಯೂರಾನ್ ಪ್ಯಾಟರ್ನ್ಸ್ ಗಳು ಬದಲಾಗತ್ತೆ. ಎಲ್ಲಿಯ ತನಕ ನಿಮ್ಮ ನ್ಯೂರಾನ್ ಪ್ಯಾಟರ್ನ್ಸ್ ಗಳು ಬದಲಾಗೋದಿಲ್ಲ, ಅಲ್ಲಿಂದ ಸಿಂಪಥೆಟಿಕ್ ಪ್ಯಾರಾಸಿಂಪಥೆಟಿಕ್ ಪಾತ್ವೇಸ್ ಗಳು ಚೇಂಜ್ ಆಗ್ಬೇಕು ಅಂತಂದ್ರೆ ನಿಮ್ಮ ಇರುವ ರೆಗ್ಯುಲರ್ ಪ್ಯಾಟರ್ನ್ ಬ್ರೇಕ್ ಡೌನ್ ಆಗ್ಬೇಕು. ನಾಮಜಪ ಶುರು ಮಾಡಿ. ನಾಮಜಪ ಮಾಡಿ ಪ್ಯಾಟರ್ನ್ಸ್ ಅನ್ನ ಬದಲು ಮಾಡ್ಕೊಳ್ಳಿ, ಆರೋಗ್ಯ ಸಿಗತ್ತೆ. ಅದ್ರ ಜೊತೆಲಿ ಹೇಗಿದ್ರು ಪಂಚಕರ್ಮ, ಈ ಕೋಶಗಳ ಅರ್ಥ ಮಾಡ್ಕೊಳ್ಳೋದು, ಉಸಿರನ್ನ ಅರ್ಥ ಮಾಡ್ಕೊಳ್ಳೋದು ಮಾಡ್ತಾನೆ ಇದ್ದೀರಾ. ಅದ್ರ ಜೊತೆಯಲ್ಲಿ ನಾಮಜಪವನ್ನ ಶುರು ಮಾಡಿ, ತುಂಬಾ ಹೆಲ್ಪ್ ಆಗುತ್ತೆ. ಅಷ್ಟೇ ಅಲ್ಲದೆ ಈಗ ನಾಡ್ದು 4ನೇ ತಾರೀಕಿಗೆ ಸಂಕಷ್ಟಹರ ಚತುರ್ಥಿ ಇದೆ. ಇಲ್ಲಿ ಪೂಜೆ, ಧನ್ವಂತರಿ ಅಭಿಷೇಕ, ರುದ್ರಾಭಿಷೇಕ ಮತ್ತೆ ಯಜ್ಞ ಎಲ್ಲ ಇರತ್ತೆ. ನೀವೆಲ್ಲ ಪಾಲ್ಗೊಳ್ಬಹುದು. ಅದರಲ್ಲಿ ಪಾಲ್ಗೊಳ್ಳೋ ಮೊದಲು ನಾವು ರೆಡಿ ಆಗ್ಬೇಕಲ್ಲ, ಜಪ ಶುರು ಮಾಡಿ. ಕನಿಷ್ಠ 10 ಜಪಮಾಲೆ ಮುಗ್ದಿರ್ಬೇಕು. 10 ಸಲ ಕನಿಷ್ಠ ಪ್ರತಿನಿತ್ಯ ಮಾಡ್ಬೇಕು. ಮಾಡಿ, ಆಗ ಅದರದ್ದು ಫಲವೇ ಬೇರೆ. ನಿಮ್ಮ ಇಡೀ ನ್ಯೂರಾನ್ ಪ್ಯಾಟರ್ನ್ ಬದಲಾಗತ್ತೆ, ನೀವು ಹೊಸ ಮನುಷ್ಯರಾಗಿ ಬದಲಾಗ್ತೀರ. ನಿಮ್ಮ ಇಡೀ ಜೀವನದ ಉದ್ದೇಶವೇ ಚೇಂಜ್ ಆಗತ್ತೆ. ಆರೋಗ್ಯ ಅಂತೂ ಸಿಕ್ಕೇ ಸಿಗತ್ತೆ, ಅದಕ್ಕಿಂತ ಹೆಚ್ಚು ಸಾರ್ಥಕತೆ ಸಿಗತ್ತೆ, ಬದುಕಿಗೆ ಒಂದು ಅರ್ಥ ಸಿಗತ್ತೆ. ಬೇಕಾ ಬೇಡವಾ? ಯಾರ್ಯಾರಿಗೆ ಬೇಕು? ಮತ್ತೆ ಮಾಡ್ಬೇಕು. ನಾಮಜಪ ಮಾಡಿ. ಹಳೇದೆಲ್ಲ ನೆನಪು ಮಾಡೋದು ಆದಾಗೆಲ್ಲ ಓಹೋ ಮೇಡಮ್ ಹೇಳಿದಾರಲ್ಲ ಹಳೇದ್ ನೆನಪು ಮಾಡ್ಕೋಬಾರ್ದು, ಜಪ ಮಾಡಿ. ಮುಂದ್ ಬಗ್ಗೆ ಭಯ ಆದಾಗೆಲ್ಲ ಮೇಡಮ್ ಹೇಳಿದಾರಲ್ಲ ಮುಂದಿನ ಬಗ್ಗೆ ಭಯ ಪಡ್ಬಾರ್ದು, ಜಪ ಮಾಡಿ. ಈ ಕ್ಷಣದಲ್ಲಿ ಬದುಕ್ಬೇಕು, ಸರಿನಾ?